ಶುದ್ಧಂ ಗಾನ ಪ್ರಾಯೋಜಿಸಿರುವ ದಿವ್ಯ ದಿಶಾದ ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಯಕ್ಷಗಾನದ ಮೇರು ಕಲಾವಿದ, ಸಂಚಾಲಕ, ವ್ಯವಸ್ಥಾಪಕ, ಸರಪಾಡಿ ಸರ್ಪೆ ಎನ್ನುವಂತಹ ಖ್ಯಾತಿ ಪಡೆದ ಸರಪಾಡಿ ಅಶೋಕ್ ಶೆಟ್ಟಿ ಅವರು 1978ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದಿವಂಗತ ಪಡ್ರೆ ಚಂದು ಅವರಿಂದ ಯಕ್ಷಗಾನ ನಾಟ್ಯಾಭ್ಯಾಸ ನಡೆಸಿದ ಅಶೋಕ್ ಶೆಟ್ಟಿಯವರು ಈವರೆಗೆ ಕಟೀಲು ಮೇಳ, ಅಳದಂಗಡಿ ಮೇಳ, ಬಪ್ಪನಾಡು ಮೇಳ, ಕದ್ರಿ ಮೇಳ, ಕಾಂತಾವರ ಮೇಳ, ಬೆಳ್ಮಣ್ ಮೇಳ, ಕುಂಬಳೆ, ಮಂಗಳಾದೇವಿ, ಕರ್ನಾಟಕ ಮೇಳಗಳಲ್ಲಿ ವೃತ್ತಿ ನಡೆಸಿ ಪುತ್ತೂರು ಮೇಳದ ಸಂಚಾಲಕರಾಗಿ, ಕೊಲ್ಲಂಗಾನ ಮತ್ತು ಚೀರುಂಬ ಭಗವತಿ ಮೇಳಗಳಲ್ಲಿ ಅತಿಥಿ ಕಲಾವಿದರಾಗಿ ಪಾಲ್ಗೊಂಡು ಅರ್ಜುನ, ದೇವೇಂದ್ರ, ರಕ್ತಬೀಜ, ಕೌಂಡ್ಲಿಕ, ಶತ್ರುಘ್ನ, ಇಂದ್ರಜಿತು ಇತ್ಯಾದಿ ಪುರಾಣ ಪ್ರಸಿದ್ಧ ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ 3 ವರ್ಷ ಸರಪಾಡಿ ಶರಭೇಶ್ವರ ದೇವಸ್ಥಾನದಲ್ಲಿ ಉಚಿತ ನಾಟ್ಯ ತರಬೇತಿ, ಕಲ್ಲಡ್ಕ ಶ್ರೀರಾಮ ಪ್ರೌಢಶಾಲೆ, ಅಲ್ಲಿಪಾದೆ ಖಾಸಗಿ ಶಾಲೆ, ಮಣಿನಾಲ್ಕೂರು ಜೂನಿಯರ್ ಶಾಲೆ, ಸರಕಾರಿ ಪ್ರಾಥಮಿಕ ಶಾಲೆ ಅಜಿಲಮೊಗರುವಿನಲ್ಲಿ ಉಚಿತ ನಾಟ್ಯ ತರಬೇತಿಯ ಸೇವೆ ನಡೆಸಿ ಸಾಹಿತ್ಯ ಕ್ಷೇತ್ರಕ್ಕೂ ತಮ್ಮ ಯಕ್ಷಗಾನ ಪ್ರಸಂಗಗಳ ರಚನೆಯ ಮೂಲಕ ತಮ್ಮ ಕೊಡುಗೆಯನ್ನು ಸಲ್ಲಿಸಿ ವಿಜಯ ಪುಷ್ಪ, ಸತ್ಯದೈವ ಚಾಮುಂಡಿ, ಸರಪಾಡಿದ ಸರ್ಪೆ, ಕಾಳಿಂಗ ಸರ್ಪೆ, ಶ್ರೀಕೃಷ್ಣ ದೇವರಾಯ, ಹಾಗೆಯೇ ಜನರಲ್ಲಿ ಕೃಷಿ ಕಾಳಜಿಯನ್ನು ಬೆಳೆಸಲು ಸಾವಯವ ಕೃಷಿ ವಿಜಯ ಮೊದಲಾದ ಪ್ರಸಿದ್ಧ ರಚನೆ ಹಾಗೂ ನಿರ್ದೇಶನ ಮಾಡಿದ ಸಾಧಕರು. ಇವರ ಕಲಾ ಸೇವೆಗೆ ಮುಂಬೈ, ಚೆನ್ನೈ, ಅಹಮದಾಬಾದ್ನಲ್ಲಿ ಕಲಾ ರಸಿಕರ ಸನ್ಮಾನ, ಬಂಟ್ವಾಳ ತಾಲೂಕು ಸ್ವಾತಂತ್ರ್ಯ ಸ್ವರ್ಣ ಜಯಂತಿ ಪ್ರಶಸ್ತಿ, 2002ರ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ, ಅಖಿಲ ಭಾರತ 54ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪುರಸ್ಕಾರಗಳನ್ನು ಪಡೆದಂತಹ ಮೇರು ಕಲಾವಿದರು. ದಿವ್ಯ ದಿಶಾದಲ್ಲಿ ಇಂದು ಅವರೊಂದಿಗಿನ ಯಕ್ಷ ಸಂವಾದ. ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವವರು ಯಕ್ಷಲೋಕದ ಧ್ರುವ ತಾರೆ, ಸರಪಾಡಿ ಸರ್ಪ ಅಂತಲೇ ಬಿರುದಾಂಕಿತ ಸರಪಾಡಿ ಅಶೋಕ್ ಶೆಟ್ಟಿಯವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ನಮಸ್ಕಾರ. ದಕ್ಷಿಣ ಕನ್ನಡದಲ್ಲಿ ಅಲ್ಲದೆ ಕರ್ನಾಟಕದಾದ್ಯಂತ ನೀವು ಯಕ್ಷಲೋಕದ ಧ್ರುವ ತಾರೆಯಾಗಿ ಮೆರೀತಾ ಇರುವಂಥವರು. ನೀವು ನಡೆದು ಬಂದ ದಾರಿ ಅಷ್ಟೇ ಕಷ್ಟಕರವಾದದ್ದು, ಅಷ್ಟೇ ದುರ್ಲಭವಾದದ್ದು, ಹಾಗೆಯೇ ಅಷ್ಟೇ ಸಾಧನೆ ಭರಿತವಾದಂಥದ್ದು. ಈ ಸಾಧನೆಗೆ ನಿಮಗೆ ಪ್ರಥಮ ಹಂತದ ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಯಿತು ಸರ್? ನೋಡಿ, ನಾನು ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಗ್ರಾಮ ಅಲ್ಲಿ ಆರುಮುಡಿ ಕೀರ್ತಿಶೇಷ ನಾರಾಯಣ ಶೆಟ್ಟಿ ಹಾಗೂ ಶ್ರೀಮತಿ ಸಂಕಮ್ಮ ಶೆಟ್ಟಿ ಇವರ 7 ಜನ ಮಕ್ಕಳಲ್ಲಿ ನಾನು ಕೊನೆಯವ. ನಮ್ಮ ಬಾಲ್ಯಪ್ರಾಯದಲ್ಲಿ ಶಿಕ್ಷಣ ಭಾರಿ ದುರ್ಲಭವಾಗಿತ್ತು. ಅಂದರೆ ನಮ್ಮದು ತೀರಾ ಹಳ್ಳಿ ಪ್ರದೇಶ. ಒಂದು 3-4 ಕಿಲೋಮೀಟ್ರ್ ನಡೆದು ಹೋಗುವಷ್ಟು ದೂರದಲ್ಲಿ ಶಾಲೆಗಳು, ಅದು ಪ್ರಾಥಮಿಕ ಶಾಲೆ ಮಾತ್ರ. ಅದು 1-2 ಹಳ್ಳವನ್ನು ದಾಟಿ ಹೋಗಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಶಾಲೆ ಕಲಿಸುವುದು ಪೋಷಕರಿಗೊಂದು ಪ್ರಯಾಸದ ಕೆಲಸವಾಗಿತ್ತು. ಬಾಲ್ಯದ ಶಿಕ್ಷಣ ನಮ್ಮ ಊರಿನಲ್ಲಿ ಸರಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯಿತು. ಅದರ ಜೊತೆಯಲ್ಲಿ ಅಲ್ಲಿ ಹತ್ತಿರದಲ್ಲಿ ನಡುಮಗರು ಕಿರಿಯ ಪ್ರಾಥಮಿಕ ಶಾಲೆ ಅಂತ, ಅಲ್ಲಿ ಒಬ್ಬರು ಉಡುಪಿಯ ಹತ್ತಿರದ ಅಲ್ಲೊಂದು ಪುತ್ತೂರು ಅಂತ ಇದೆ, ಉಡುಪಿ ಹತ್ತಿರದ ಪುತ್ತೂರು ಅಂತ, ಅಲ್ಲಿನ ಒಬ್ಬರು ಅಧ್ಯಾಪಕರು ರಂಗಪ್ಪಯ್ಯ ಅಂತ ಅವರು ಈಗಲೂ ಇದ್ದಾರೆ. ಅವರು ಏಕೋಪಾಧ್ಯಾಯ ಶಾಲೆ, ಅದು ಒಬ್ಬರೇ ಅಧ್ಯಾಪಕರು, 3ನೇ 4ನೇ ಕ್ಲಾಸಿನವರೆಗೆ ಇತ್ತು. ಅಲ್ಲಿ ಅಧ್ಯಾಪಕರಾಗಿ ಬಂದರು. ಅವರು ಯಕ್ಷಗಾನದ ಬಗ್ಗೆ ತುಂಬ ಒಂದು ಕಾಳಜಿ ಇದ್ದಂಥ ವ್ಯಕ್ತಿ, ಆಸಕ್ತರವರು. ಈ ಮಕ್ಕಳಿಗೆ ಏನಾದರೂ ನಮ್ಮ ಕಲೆಯ ಬಗ್ಗೆ ಪರಿಚಯ ಮಾಡುವ ಎನ್ನುವಂಥ ಉದ್ದೇಶ ಇತ್ತೋ ಏನೋ ಆವಾಗ. ಅಲ್ಲಿ ಹತ್ತಿರದಲ್ಲಿ ನೇತ್ರಾವತಿ ಹೊಳೆ, ಅದರ ಆ ದಡದಲ್ಲಿ ಕಡೇಶ್ವಾಲಿ ಎನ್ನುವಂಥ ಗ್ರಾಮ. ಅಲ್ಲಿ ಒಬ್ಬರು ಆ ಕಾಲದಲ್ಲಿ ಪ್ರಖ್ಯಾತ ಒಬ್ಬರು ಕಲಾವಿದರು, ಡಿ ಸಂಜೀವ ಅಂತ ಅವರ ಹೆಸರು. ಅವರನ್ನು ಈ ಶಾಲೆಗೆ ಬರೆಸಿ ಪ್ರಾಥಮಿಕ ಯಕ್ಷ ಶಿಕ್ಷಣವನ್ನು ಅವರ ಮೂಲಕ ಕೊಡಿಸುವಂಥ ಪ್ರಯತ್ನ ಮಾಡಿದರು. ಅವರು ಶನಿವಾರ ಆದಿತ್ಯವಾರ ಬರ್ತಿದ್ದರು. ಒಂದು ತರಗತಿ 50 ಪೈಸೆ ಅಂತ ಕೊಟ್ಟು ಸಾಧಾರಣ ಒಂದು 55 ವರ್ಷಗಳ ಹಿಂದೆ ನಾನು ಅಲ್ಲಿ ಕಲ್ತವ. ಆರಂಭ ನನಗೆ ಯಕ್ಷಗಾನ. ಅಲ್ಲಿಂದ
ಆ ಯಕ್ಷಗಾನ ಒಂದು ಅಭಿರುಚಿ ಹುಟ್ಟಿಕೊಂಡಿತು. ನೀವು ಪ್ರಾಥಮಿಕ ಹಂತದಲ್ಲೇ ಹಾಗಿದೆ ಯಕ್ಷಗಾನ ನೀವು ಕಲೀಲಿಕ್ಕೆ ಪ್ರಾರಂಭಿಸಿದ್ರಿ? ಬಾಲ್ಯದಲ್ಲಿ. ಹೌದು. ಸರಿ. ನಿಮ್ಮ ತಂದೆ ತಾಯಿಯ ಪ್ರೇರಣೆ ಹೇಗಿತ್ತು ಸರ್? ತಂದೆ ತಾಯಿಯವರು ಏನು ಹಿನ್ನೆಲೆ ಇಲ್ಲ ನನಗೆ ಯಕ್ಷಗಾನಕ್ಕೆ. ನನ್ನ ಕುಟುಂಬದಲ್ಲೂ ಯಾರೂ ಇರಲಿಲ್ಲ, ನನ್ನ ಸಂಬಂಧಿಕರಲ್ಲೂ ಕೂಡ ಯಾರು ಕೂಡ ಯಕ್ಷಗಾನದ ಕಲಾವಿದರು ಇರಲಿಲ್ಲ. ಏನೊಂದು ದೈವ ಪ್ರೇರಣೆಯು ಇಲ್ಲ ಪೂರ್ವಾರ್ಜಿತವು ಯಕ್ಷಗಾನ ಕ್ಷೇತ್ರದ ನನ್ನ ಮನಸ್ಸು ಹರಿಯಿತ್ತು. ಅದರಲ್ಲಿ ಪೂರ್ಣ ನನ್ನ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುವಂತಾಯಿತು. ಯಕ್ಷಗಾನ ನನ್ನ ರಕ್ತದ ಕಣದಲ್ಲಿ ಕೂಡ ಯಕ್ಷಗಾನ ಅದು ಬಾಲ್ಯದಿಂದಲೇ ಬಂದದ್ದು. ನೀವು ಯಕ್ಷಗಾನ ಈಗ ಕಲಿತದ್ದು ನೀವು ಪ್ರಾರಂಭಿಕ ಹಂತದಲ್ಲೇ ಹೇಳಿದ್ರಿ, ಬಾಲ್ಯದಿಂದಲೇ ನೀವು ಕಲ್ತಿದ್ದೀರಿ. ಹಾಗಾಗಿ ಶಿಕ್ಷಣವನ್ನು ಎಲ್ಲಿವರೆಗೆ ಮುಂದುವರಿಸಿದ್ರಿ ಸರ್? ಇದು ಕೇವಲ ಒಂದು ಸೀಮಿತ ಅವಧಿಯಲ್ಲಿ ಯಕ್ಷಗಾನದ ಬಾಲಪಾಠ, ಏನೇನೂ ಅಲ್ಲ. ಯಕ್ಷಗಾನಕ್ಕೆ ಅದು ಏನೇನೂ ಅಲ್ಲ, ಬರೀ ಒಂದು ಬಾಲಪಾಠ ಅಂತ ಹೇಳ್ಬೋದು. ಅಂಥದ್ದನ್ನು ಮಾತ್ರ ಅಲ್ಲಿ ಕಲಿತದ್ದು. ಆಮೇಲೆ ಪ್ರೌಢ ಶಿಕ್ಷಣ ಅಲ್ಲಿ ಕಲಿಯುವಂಥ ವ್ಯವಸ್ಥೆ ಇಲ್ಲ ನಮ್ಮ ಸರಪಡಿಯಲ್ಲಿ, ನನ್ನ ಊರಿನಲ್ಲಿ. ಒಂದು ವೇಳೆ ಅಂಥ ಶಿಕ್ಷಣ ಪಡಿಬೇಕಿದ್ರೆ ನೇತ್ರಾವತಿ ಹೊಳೆ ದಾಟಿ 6 ಕಿಲೋಮೀಟರ್ ದೂರದ ಮಾಣಿ ಅಲ್ಲಿಗೆ ಹೋಗಬೇಕು. ಇಲ್ಲದಿದ್ದರೆ 23 ಕಿಲೋಮೀಟರ್ ದೂರದ ಬಂಟ್ವಾಳ, ಇಲ್ಲಿ ಮಾತ್ರ ಹೈಸ್ಕೂಲ್ ಇದ್ದದ್ದು. ಅದರಿಂದ ನಾನು ವಂಚಿತನಾಗುವಂಥ ಸಂಭವ ಇತ್ತು. ನನ್ನ ಅಕ್ಕ ಸಕಲೇಶ್ಪುರದಲ್ಲಿ, ನನ್ನ ಅಕ್ಕನ ಅಲ್ಲಿ ವಾಸ್ತವ್ಯ ಇತ್ತು. ಅಕ್ಕನ ಪ್ರೇರಣೆಯಂತೆ ಮತ್ತೆ ನಾನು ಅಲ್ಲಿ ಸಕಲೇಶ್ಪುರ ಅವರ ಮನೆಗೆ ಹೋಗಿ ಅಲ್ಲಿಂದ ಪ್ರೌಢ ಶಿಕ್ಷಣವನ್ನು ಪಡೆದೆ. ನಾನು ಹೈಸ್ಕೂಲ್ ಜೀವನದ ನಂದು ಸಕಲೇಶ್ಪುರ, ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಸಿದ್ದಣ್ಣಯ್ಯ ಹೈಸ್ಕೂಲಿನಲ್ಲಿ ನಾನು ಪ್ರೌಢ ಶಿಕ್ಷಣವನ್ನು ಅಲ್ಲಿ ಮಾಡಿದೆ. ಈ ಯಕ್ಷ ಶಿಕ್ಷಣ ಇಲ್ಲಿ ಪಡೆದದ್ದು ಅದು ಅಲ್ಲಿಗೆ ನಿಂತು ಹೋಗಿತ್ತು ಪ್ರಾಥಮಿಕ ಹಂತದಲ್ಲಿ. ಹೌದು. ಮತ್ತು ಅವಕಾಶಗಳು ಸಿಗಲಿಲ್ಲ. ಮತ್ತು ಅಲ್ಲಿ ಹೈಸ್ಕೂಲಿಗೆ ಹೋದಾಗ ಅಲ್ಲಿ ಹತ್ತಿರದೊಂದು ಬಾಗೆ ಎನ್ನುವಂಥ ಒಂದು ಊರಿದೆ, ಸಕಲೇಶ್ಪುರ ಮತ್ತು ಬಾಳುಪೇಟೆ ಮಧ್ಯೆ ಬಾಗೆ, ಆ ಊರಿನ ಹೆಸರು ಬಾಗೆ ಅಂತ. ಅದು ಬೇಲೂರಿಗೆ ಹತ್ತಿರ. ಅಲ್ಲಿ ಒಬ್ಬರು ನಮ್ಮ ಕಾರ್ಕಳದವರು ಅಲ್ಲೊಂದು ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ಅವರು ಕೂಡ ಯಕ್ಷಗಾನದ ಒಂದು ಅಭಿರುಚಿಯವರು. ಅಲ್ಲಿನ ಯುವಕರನ್ನೆಲ್ಲ ಒಟ್ಟು ಸೇರಿಸಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಯಕ್ಷಗಾನ ಮಾಡ್ತಿದ್ರು. ಅದು ಕಲಾವಿದರನ್ನೆಲ್ಲ ಊರಿನಿಂದ ಬರೆಸುವುದು, ಹೆಚ್ಚಿನವರನ್ನು ಊರಿನಿಂದ. ಅದು ನನ್ನ ಗಮನಕ್ಕೆ ಬಂತು. ನಾನು ಶಾಲೆ ಬಿಟ್ಟು ಬರುವಾಗ ಅಲ್ಲಿ ಹೋಗ್ತಾ ಇದ್ದೆ. ಸಂಜೆ ಹೊತ್ತು ಶಾಲೆ ಬಿಟ್ಟ ಬಳಿಕ ನನಗೊಂದು ಕಿರು ಪಾತ್ರವನ್ನು ಅಲ್ಲಿ ಇಟ್ಟಿದ್ರು. ಪ್ರದರ್ಶನದ ದಿನ ಏನಾಯ್ತಂದರೆ, ಕುಮಾರ ವಿಜಯ ಅಂತ ಒಂದು ಪೌರಾಣಿಕ ಕಥಾಭಾಗ. ಪ್ರಮುಖ ಪಾತ್ರಧಾರಿಗಳು ನಮ್ಮ ಊರಿಲ್ಲೇ ಬರಬೇಕು ಅಲ್ಲಿಗೆ, ಅಲ್ಲಿಲ್ಲ. ಅದರಲ್ಲಿ ಒಂದು ಶಚಿದೇವಿ ಒಂದು ಪಾತ್ರ ಇದೆ. ಆ ಪಾತ್ರ ಮಾಡುವವರು ನಮ್ಮ ಊರಿಂದ ಬರಬೇಕಿತ್ತು. ಅನಿವಾರ್ಯವಾಗಿ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಆ ಪಾತ್ರವನ್ನು ಮಾಡುವವರೇ ಇಲ್ಲ. ಆ ಪಾತ್ರ ಇಲ್ಲದಿದ್ದರೆ ಆ ಪ್ರಸಂಗವನ್ನು ಆಡುವ ಹಾಗೆಯೂ ಇಲ್ಲ. ಅಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಯಾರಲ್ಲಿ ಮಾಡಿಸುವುದು ಅಂತ ಹೇಳಿದಾಗ ಅವರು ಹೇಳಿದರು, ಅಶೋಕನಿ ಮಾಡಲಿ, ಆ ಪಾತ್ರ ಸ್ತ್ರೀ ಪಾತ್ರವನ್ನು ಮಾಡಲಿ ಅಂತ. ನಾನು ಅದಕ್ಕೆ ಒಪ್ಪಿಕೊಳ್ಳಿಲ್ಲ. ನನ್ನಿಂದ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂದರೆ ನನಗೆ ಹೆದರಿಕೆ ಇತ್ತು. ಅಂದರೆ ಅದರ ಒಂದು ಜವಾಬ್ದಾರಿ, ಒಂದು ಕಥಾನಾಯಕಿಯ ಪಾತ್ರ ಅದು, ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿದೆ. ಎಲ್ಲ ಒತ್ತಾಯ ಮಾಡಿದ್ರು, ನೀನೇ ಮಾಡಬೇಕು. ನಾನು ಹೇಳಿದೆ, ನನಗೆ ಆವಾಗ ಚಿಗುರು ಮೀಸೆ ಬರ್ತಾಯಿತ್ತು. ಒಂದು ಹೊಸ ಥರದಲ್ಲಿ ಮೀಸೆ ಬರುವಾಗ ಒಂದು ಯುವಕರಿಗೆ ಒಂದು ಸ್ಫೂರ್ತಿಯ ಸೆಲೆ ಅದು ತೆಗಿಲಿಕ್ಕೆ ಮನಸ್ಸಿದೆ. ನಾನು ಮೀಸೆ ತೆಗೆದು ವೇಷ ಮಾಡೋದಿಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ಈ ಮೇಕಪ್ ಮಾಡುವವರು ಬಂದವರು ಹೇಳಿದರು, ಮೀಸೆ ತೆಗೆಯದೆ ನಿನಗೆ ನಾನು ಸ್ತ್ರೀ ಪಾತ್ರ ಮಾಡ್ತೇನೆ ಅಂತ ಹೇಳಿದ್ರು. ಒಪ್ಪಿಕೊಂಡೆ, ಸ್ತ್ರೀ ಪಾತ್ರ ಮಾಡಿದೆ. ಶಚಿದೇವಿ ಪಾತ್ರ. ಸ್ತ್ರೀ ಪಾತ್ರಕ್ಕೆ ಹೇಗೆ ಒಗ್ಗಿಕೊಂಡ್ರಿ ಸರ್ ನೀವು? ಅಲ್ಲ, ಅದು ಒಗ್ಗಿಕೊಂಡದ್ದಲ್ಲ, ಏನೋ ಅದು ಕಲಾ ಸರಸ್ವತಿಯ ಅನುಗ್ರಹವೋ ಏನೋ ಗೊತ್ತಿಲ್ಲ. ಆ ಪಾತ್ರ ನಿರ್ವಹಣೆ ಮಾಡಿದೆ. ಪ್ರಸಂಗ ಮುಗಿಯಿತು. ಬೆಳಗಾಗುವಾಗ ಎಲ್ಲರೂ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದರು. ಅದಕ್ಕೂ ಒಂದು ಕಾರಣ ಇದೆ ಪ್ರೋತ್ಸಾಹ ಮಾಡೋದಕ್ಕೂ. ಆವಾಗ ಪ್ರೇಕ್ಷಕರ ಸಾಲಿನಲ್ಲಿ ಒಬ್ಬರು ವೃದ್ಧರು, ಮುದುಕಿಯೊಬ್ಬರು ಈ ನನ್ನ ಶಚಿ ಪಾತ್ರವನ್ನು ಶೂರ ಪದ್ಮಾಸುರನ್ನು ರಕ್ಕಸ ಬಲಾತ್ಕಾರ ಮಾಡಲಿಕ್ಕೆ ಉಂಟು. ಬಲಾತ್ಕಾರ ಮಾಡುವಾಗ ಸಭೆಯಿಂದ ಎದ್ದು ಆ ಹೆಂಗಸು ಬೊಬ್ಬೆ ಹೊಡೆಯಿತು, ಬಿಡು ಅಂತ ಹೇಳಿ. ಏನೋ ಆ ಪಾಪ ಆ ಹೆಂಗಸಿಗೆ ಪರಿಣಾಮ ಕೊಟ್ಟಿತ್ತು ಏನೋ ಆ ಸನ್ನಿವೇಶ. ಅದು ನನಗೂ ಒಂದು ದೊಡ್ಡ ಮಟ್ಟದೊಂದು ಸರ್ಟಿಫಿಕೇಟ್ ಸಿಕ್ಕಿದಾಗಾಯಿತು. ಹಾಗಾದರೆ ಆ ಪಾತ್ರ ಅವರಿಗೆ ತಲುಪಿದೆ, ಅವರ ಮನಸ್ಸಿಗೆ ನಾಟಿದೆ ಅನ್ನೋದು ಅಲ್ಲಿಂದ ನನಗೂ ಗೊತ್ತಾಯಿತು.
ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಅಲ್ಲಿನ ಅಧ್ಯಾಪಕರು ಇರ್ಬೋದು ಮತ್ತು ನನ್ನ ಸಹ ಅಲ್ಲಿ ಇದ್ದ ಕಲಾವಿದರೆಲ್ಲ ತುಂಬ ನನಗೆ ಉತ್ತೇಜನ ಕೊಟ್ಟರು. ಒಳ್ಳೆಯದಾಗಿದೆ, ಅದ್ಭುತ ಮಾಡಿದೆ. ಅದು ನನಗೆ ಏನಾಯ್ತು ಅಂದರೆ ತುಂಬ ಪ್ರೇರಣೆ ಕೊಟ್ಟಿತ್ತು, ಸ್ಫೂರ್ತಿ ಕೊಟ್ಟಿತ್ತು. ಯಕ್ಷಗಾನ ಅದು ನನಗೆ ಆವೇಶ ಆಯಿತಾ ಏನೋ ಅವತ್ತಿಂದ. ಹೈಸ್ಕೂಲಿಗೆ ಹೋಗ್ತಿರುವಾಗ ಊರಿಗೆ ಒಂದು ಸಲ ಬಂದಿದ್ದೆ. ಒಂದು ಉದಯವಾಡಿ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಬಂದಿತ್ತು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ನಡೀತಿತ್ತು. ಅರ್ಜಿ ಕೊಡುವವರು ಅರ್ಜಿ ಕೊಟ್ಟು ಇಂಥ ತಾರೀಕಿಗೆ ಸಂದರ್ಶನಕ್ಕೆ ಬರೋದು ಅಂತ ಪ್ರಕಟಣೆ ಇತ್ತು. ಅದನ್ನು ನೋಡಿ ಅರ್ಜಿ ಕೊಟ್ಟೆ. ಆ ಪ್ರಕಟಣೆ ದಿವಸ ಹೋದೆ. ಅವರು ಯಾವ ಬರಬೇಕು ಅಂತ ಹೇಳಿ ಯಾವತ್ತು ಸಂದರ್ಶನ ಇತ್ತು. ಇದು ವೃತ್ತಿಗೋಸ್ಕರ ನೀವು ಅಪ್ಲಿಕೇಶನ್ ಹಾಕಿದ್ದು? ತರಬೇತಿ ಯಕ್ಷಗಾನದ ತರಬೇತಿ, ನೃತ್ಯ ತರಬೇತಿ ಮಾತ್ರ, ಬೇರೆ ಯಾವುದಿಲ್ಲ, ನೃತ್ಯ ತರಬೇತಿ ಮಾತ್ರ. ಅಲ್ಲಿ ಕೂಡ ಇದಿತ್ತು ಇಂಟರ್ವ್ಯೂ. 49 ಮಂದಿ ಅರ್ಜಿ ಹಾಕಿದ್ರು. 48 ಮಂದಿಯ ಇದು ಮುಗಿಯಿತು. ಯಾವುದು ಸಂದರ್ಶನ ಆಯಿತು. ಕೊನೆಯ ಸಂದರ್ಶನದ ವ್ಯಕ್ತಿ ನಾನೇ, 49ನೇ ವ್ಯಕ್ತಿ. ಅಲ್ಲಿ ಬೇಕಾದ್ದು 10 ಮಂದಿ, 9ನೇ ವ್ಯಕ್ತಿ ಕೂಡ ನಾನು. 10ನೇ ವ್ಯಕ್ತಿ ಇಲ್ಲ, 9ಕ್ಕೆ ಮುಗಿಸಿದ್ರು ಸಾಕು. ಅಂದರೆ ನಮ್ಮಲ್ಲಿ ನಮ್ಮ ತುಡಿತ, ನಮ್ಮಲ್ಲಿಯ ಅಲ್ಲಿ ಇಂಟರ್ವ್ಯೂ ಏನಂದರೆ ಓದಲಿಕ್ಕೆ ಹೇಳ್ತಾರೆ, ಓದಬೇಕು. ನಾವು ಪುಸ್ತಕ ಕೊಡ್ತಾರೆ, ರಾಮಾಯಣ ಮಹಾಭಾರತ ಪುಸ್ತಕ, ಅದನ್ನು ಓದಬೇಕು. ನಮ್ಮ ಸ್ವರಭಾರವನ್ನು ನೋಡಲಿಕ್ಕೆ. ಮತ್ತು ಕುಣಿತದ್ದು ಗೊತ್ತಿದ್ದರೆ ಕುಣಿದು ತೋರಿಸಿ ಅಂತ ಹೇಳ್ತಾರೆ. ನನಗೆ ಬಾಲ್ಯದ ಇದಿತ್ತಲ್ಲ, ಅದು ಸ್ವಲ್ಪ ಅಲ್ಲಿ ಕುಣಿದೆ. 9ನೇ ವ್ಯಕ್ತಿಯಾಗಿ ನಾನಲ್ಲಿ ಆಯ್ಕೆಯಾದೆ. 1 ವರ್ಷ ಪೂರ್ತಿ ಧರ್ಮಸ್ಥಳದಲ್ಲಿ ಯಕ್ಷಗಾನ ತರಬೇತಿ ಮಾಡಿದೆ. ಆ ನಂತರ ನನ್ನ ಯಕ್ಷಗಾನ ಪಯಣ ಆರಂಭ ಆಯಿತು. ಅಲ್ಲಿಂದ ಆರಂಭ ಆಯಿತು. ಧರ್ಮಸ್ಥಳದಲ್ಲಿ ನೀವು ವೃತ್ತಿ ಬದುಕು ಪ್ರಾರಂಭಿಸಿದ್ರೆ? ಹೌದು, ಧರ್ಮಸ್ಥಳದಲ್ಲಿ. ಅಂದರೆ ಧರ್ಮಸ್ಥಳದಲ್ಲಿ ಕಲ್ತದ್ದು ಮೇಳ ಕಟೀಲಿಗೆ ಸೇರಿದೆ. ಆವಾಗ ಕಟೀಲು 2 ಮೇಳ ಇತ್ತು. ಆ ಮೇಳಕ್ಕೆ ನಾನು ಸೇರಿದೆ. ಧರ್ಮಸ್ಥಳದಲ್ಲಿ 1 ವರ್ಷ ತರಬೇತಿ ಪಡೆದು ಆಮೇಲೆ ನೀವು ಕಟೀಲು ಮೇಳಕ್ಕೆ ಸೇರಿದ್ರಿ. ಕಟೀಲು ಮೇಳಕ್ಕೆ ಈ ತರಬೇತಿ ಆದ ಕೂಡಲೇ ಜಾಯ್ನ್ ಆದ? ಹೌದು. ಅಲ್ಲಿ ಮುಕ್ತಾಯ ನವೆಂಬರ್ ತಿಂಗಳಲ್ಲಿ ಮುಕ್ತಾಯ ಆಯಿತು. ಇಲ್ಲಿ ಕಟೀಲು ಮೇಳ ನವೆಂಬರ್ ತಿಂಗಳಲ್ಲಿ ಆರಂಭ. ಮತ್ತು ಕಟೀಲು ಮೇಳವನ್ನು ಸೇರಿದೆ. ಬಾಲ ಪಾತ್ರವನ್ನು ಅಲ್ಲಿ ಬಂದದ್ದು ನಾನು ಬಂದರೂ ಅಲ್ಲಿ ಕಲ್ತದ್ದು ಇಲ್ಲಿ ಆಗುವುದಿಲ್ಲ, ಮೇಳಕ್ಕೆ ಆಗುವುದಿಲ್ಲ. ಅದೊಂದು ದಾರಿದೀಪ ಅಷ್ಟೇ, ಒಂದು ಹೀಗೆ ಉಂಟು ಅಂತೇಳಿ. ಇಲ್ಲಿ ಬಂದ ಮೇಲೆ ಇಲ್ಲಿನ ಅನುಭವಗಳು ಆರಂಭದಿಂದಲೇ ಆಗಬೇಕು. ಬಣ್ಣ ಹಾಕಲಿಕ್ಕೆ ಗೊತ್ತಿರಲಿಲ್ಲ ಅವಾಗ. ರಂಗದಲ್ಲಿ ಹೋಗಿ ಇಲ್ಲಿ ಬಾಲಪಾಠದಲ್ಲಿ ಹೇಳಿಕೊಟ್ಟಾಗ ಅಲ್ಲಿ ಕುಡಿಯೋದಲ್ಲ, ಅಲ್ಲಿ ಆ ಭಾಗವತರು ಯಾವ ರೂಪದಲ್ಲಿ ಆಡ್ತಾರೆ ಅಂತ ನಾವು ಗಮನಿಸಿ ಹಾಗೆ ಕುಡಿಬೇಕು. ತುಂಬ ಅದು ಯಕ್ಷಗಾನ ಅಂದರೆ ಒಂದು ಲೋಕವೇ, ಅದೊಂದು ಲೋಕ. ನಮಗೆ ದೂರದಿಂದ ನೋಡಲಿಕ್ಕೆ 4 ಕಂಬದೊಳಗೆ ಚಂದ ಕಾಣ್ತದೆ. ಆದರೆ ಅದು ಒಂದು ಬಯಲು ವಿಶ್ವವಿದ್ಯಾನಿಲಯ ಅಂತ ಹೇಳ್ಬೋದು ಅದನ್ನು. ಅಂದರೆ ಎಲ್ಲ ಉಂಟು. ಸೈಮಲ್ಟೇನಿಯಸ್ ಆಗಿ ಕಲ್ತುಕೊಂಡು ಹೋದ್ರೆ ಸರ್, ಈಗ ಬಣ್ಣ ಹಚ್ಚೋದು, ಹಾಗೇನೆ ನೃತ್ಯ ತರಬೇತಿ, ಹಾಗೇನೆ ನೃತ್ಯ ಮಾಡೋದು, ಹಾಗೇನೆ ಪಾತ್ರದ ಆಳವನ್ನು ಅರಿತುಕೊಂಡು ಅದನ್ನು ಪ್ರಸ್ತುತಪಡಿಸುವಂಥದ್ದೆಲ್ಲ ಅದೆಲ್ಲ ಒಟ್ಟಿಗೆ ನಡೆದುಕೊಂಡು ಹೋಯ್ತಾ ಸರ್? ಅದು ಹೇಗೆ? ಪ್ರತಿಯೊಂದು ಆಗಲ್ಲ. ಅದು ಯಕ್ಷಗಾನದಲ್ಲಿ ಯಕ್ಷಗಾನ ಅಂದರೆ ಎಲ್ಲ ಕಲೆಗಳಂತಲ್ಲ. ಆರಂಭದಲ್ಲಿ ಒಬ್ಬ ಮೇಳಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಕಲಾವಿದರಾಗಬೇಕಿದ್ರೆ ಬಣ್ಣ ಹಾಕಲಿಕ್ಕೆ ಗೊತ್ತಬೇಕು. ರಂಗದಲ್ಲಿ ಶಾಸ್ತ್ರೀಯವಾಗಿ ಹೀಗೇ ಕುಣಿಯೋದು ಅಂತ ಇದೆ. ಯಾವ ಪಾತ್ರ ಹೇಗೆ ಕುಣಿಬೇಕು ಎನ್ನುವುದು ಶಾಸ್ತ್ರೀಯವಾಗಿ ಇದೆ. ಅದನ್ನೆಲ್ಲ ಕರಗತ ಮಾಡಿಕೊಳ್ಬೇಕು. ಕರಗತ ಆಗೋದು ಹೇಗೆಂದರೆ ಅದರಲ್ಲಿ ತೊಡಗಿದ ಮೇಲೆ. ಇನ್ನು ನನಗಿಂತ ಹಿರಿಯ ಕಲಾವಿದರು ಏನು ಮಾಡ್ತಾರೆ ರಂಗದಲ್ಲಿ, ಅವರು ಎಲ್ಲಿ ನಿಲ್ತಾರೆ, ಯಾವ ಪದ್ಯಕ್ಕೆ ಹೇಗೆ ಕುಣಿತಾರೆ, ಇದನ್ನೆಲ್ಲ ನೋಡಿ ಹಾಗೆ ಬರಬೇಕದು. ಪುಸ್ತಕದಲ್ಲಿ ಓದಿ ಬರುವಂಥದ್ದಲ್ಲ. ಪುಸ್ತಕ ಓದಬೇಕು ಯಾವುದಾದ್ರು ಜ್ಞಾನ ವೃದ್ಧಿ ಮಾಡಲಿಕ್ಕೆ. ನೋಡಿ ನಾವು ಅದನ್ನು ಸತತ ಅಧ್ಯಯನ ಮಾಡಿ ನೋಡುತ್ತಾ ಅದು ನಮಗೆ ಕರಗತಾಗಬೇಕು. ನಮ್ಮ ಕಾಲಲ್ಲಿ ಬರಬೇಕು, ಅಂಗವಿನ್ಯಾಸದಲ್ಲಿ ಬರಬೇಕು, ನಮ್ಮ ಭಾವನೆಯಲ್ಲಿ ಬರಬೇಕು, ಕಣ್ಣಿನ ನೋಟದಲ್ಲಿ ಬರಬೇಕು, ಮಾತಿನಲ್ಲಿ ಬರಬೇಕು. ರಾವಣ ಅಂದರೆ ಅದು ರಾವಣ ನೋಡೋ ಪ್ರೇಕ್ಷಕರಿಗೆ ರಾವಣ ಅಂತಲೇ ಆಗಬೇಕು. ಅದು ಅಶೋಕ್ ಶೆಟ್ಟಿ ಅಂತ ಆಗಬಾರ್ದು. ಆ ಪಾತ್ರವು ನಾವೇ ಆಗಬೇಕಿದ್ರೆ ತುಂಬ ವರ್ಷದ ಅನುಭವಗಳು ಬೇಕು. ಹಿರಿಯ ಕಲಾವಿದರನ್ನು ನೋಡುತ್ತಾ ಓದುತ್ತಾ ಅನುಭವವನ್ನು ಹೆಚ್ಚೆಚ್ಚು ಮಾಡುತ್ತಾ
ವೇಷಧಾರಿಯಿಂದ ಯಾರೂ ಆಗಬಹುದು. ಅಲ್ವಾ? ಮುಖಕ್ಕೆ ಬಣ್ಣ ಹಾಕಿದರೆ ವೇಷಧಾರಿ ಆದ. ಅಲ್ವಾ? ಕಲಾವಿದ ಹಾಗೆ ಆಗುವುದಿಲ್ಲ. ಕಲಾವಿದ ಆಗಬೇಕಿದ್ರೆ ಅವ ಕಲೆಯನ್ನು ಸಿದ್ಧಿ ಮಾಡಿಕೊಳ್ಬೇಕು. ಸಿದ್ಧಿ ಆಗಬೇಕಿದ್ರೆ ಸತತ ಸಾಧನೆ ಬೇಕು, ಅಧ್ಯಯನ ಬೇಕು, ತ್ಯಾಗ ಉಂಟು, ಅಭ್ಯಾಸ ಮಾಡಬೇಕು, ತುಂಬ ಪ್ರಯತ್ನ ಬೇಕು. ಅದೊಂದು ರೀತಿಯ ತಪಸ್ಸು. ಒಬ್ಬ ಕಲಾವಿದನ ಬದುಕನ್ನು ಅವಲೋಕನ ಮಾಡಿದರೆ ಅದೊಂದು ಸ್ವರೂಪದ ತಪಸ್ಸು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ರಂಗಕ್ಕೆ ಭೀಮನಾಗಿ ರಾಮನಾಗಿ ಏನೋ ಬರ್ತಾರೆ, ಬರಬೇಕಿದ್ರೆ ಅದರ ಹಿಂದಿರುವಂತಹ ಆ ಸ್ಥಾನವನ್ನು ಭರ್ತಿ ಮಾಡಬೇಕಿದ್ರೆ ಅವ ಎಷ್ಟೋ ವರ್ಷದ ಪರಿಶ್ರಮ ಅದರ ಹಿಂದೆ ಇದೆ. ಇವತ್ತು ಈ ರಂಗಕ್ಕೆ ಬಂದು ನೇರವಾಗಿ ಒಬ್ಬ ರಾಮ ಭೀಮನ ಪಾತ್ರವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಮಾಡ್ಬೋದು, ಮಾಡಿದ್ರೆ ಅದು ಆಗುವುದಿಲ್ಲ. ಅದು ನವರಾತ್ರಿಗೆ ಭೀಮನ ಯಮನ ವೇಷ ಮಾಡಿಕೊಂಡು ಹೋದಾಗ ಆದಿತ್ತು ಹೊರತು ನೈಜತೆಯಲ್ಲಿ ಬರಬೇಕಿದ್ರೆ ಸಾಧನೆ ಬೇಕು, ತುಂಬ ವರ್ಷದ ಸಾಧನೆ ಬೇಕು. ನೀವು ಹೇಳಿದ ಹಾಗೆ ಅಂಗವಿನ್ಯಾಸ ಭಾವನೆ ಅದು ಪ್ರೇಕ್ಷಕರ ಮುಂದೆ ಪ್ರಸ್ತುತಪಡಿಸುವಂಥದ್ದು. ಅದರ ಹಿಂದೆ ನೀವು ಹಲವಾರು ಗ್ರಂಥಗಳ ಅಧ್ಯಯನ ಮಾಡಿರಬೇಕು. ಮೊದಲನೇದಾಗಿ ಪುರಾಣಗಳನ್ನು ಅಧ್ಯಯನ ಮಾಡೋದಂದ್ರೆ ಅದು ಸುಲಭದ ಮಾತಲ್ಲ. ಅಷ್ಟೊಂದು ಪುರಾಣಗಳನ್ನು ನೀವು ಹೇಗೆ ಕರಗತ ಮಾಡಿಕೊಂಡ್ರಿ ಸರ್? ಓದಬೇಕು. ನಮಗೆ ಯಾವ ಬರಹವೂ ನಿಷಿದ್ಧವಲ್ಲ. ಅದು ಪತ್ರಿಕೆಯಲ್ಲಿ ಬಂದ ಬರಹ ಹೋಗ್ಬೋದು, ಒಂದು ಪುಸ್ತಕ, ಒಂದು ಪಂಚಾಂಗದ ವಿಚಾರ ಇರ್ಬೋದು, ಎಲ್ಲವನ್ನು ಯಾವುದು ಶಬ್ದ ಅಕ್ಷರ ಅಂತ ಯಾವುದು ಉಂಟೋ ಅದು ಬೇಡದ್ದು ಯಾವುದಿಲ್ಲ. ನಾನು ಈಗಲೂ ಒಂದು ಪತ್ರಿಕೆ ಹಳ ಪೇಪರ್ ಸಿಕ್ಕಿದ್ರು ಅದನ್ನು ಓದ್ತೇನೆ. ಏನಾದರೂ ನನಗೆ ಬೇಕಾದ ಸಾಹಿತ್ಯ ಇದರಲ್ಲಿ ಸಿಗ್ತದ. ಈ ಒಂದು ಯಾವುದು ಗೀಳು, ಓದುವಂತಹ ಗೀಳು ಕಲಾವಿದನಾದವನಿಗೆ ಇದ್ದರೆ ಉತ್ತಮದ್ದು, ಅದು ಪೂರಕ. ಕಲಾವಿದರಾಗೋದಕ್ಕೆ ಅದು ಕೂಡ ಪೂರಕವೇ. ನಾವು ಯಾವುದೋ ಒಂದು ಪುಸ್ತಕವನ್ನು ಓದ್ತೇವೆ, ಅದು ವ್ಯರ್ಥ ಅಲ್ಲ, ವ್ಯರ್ಥ ಆಗೋದಿಲ್ಲ. ಏನಾದರೂ ಅದರಲ್ಲಿ ಒಂದು ಸಾಹಿತ್ಯವೋ, ಒಂದು ವಿಚಾರವೋ, ಒಂದು ವಾಕ್ಯವೋ, ಒಂದು ಶಬ್ದವೋ, ಒಳ್ಳೊಳ್ಳೆ ವಿಚಾರಗಳು ಅದರಿಂದ ನಾವು ಅಧ್ಯಯನ ಮಾಡ್ತಾ ಹೋಗಬೇಕು. ಅದು ಜ್ಞಾಪಕದಲ್ಲಿ ಇರಬೇಕು. ಅದು ಯಾವ ಸಂದರ್ಭಕ್ಕೆ ಎಲ್ಲಿ ಉಪಯೋಗ ಮಾಡಬೇಕು ಅಂತ ಅದು ಅವನ ಏನೋ ಅದಕ್ಕೆ ಏನು ಹೇಳಿದ್ರೆ ಪ್ರತಿಭೆ. ಓದಿದ್ದನ್ನು ಎಲ್ಲವನ್ನೂ ಹೇಳಲಿಕ್ಕಾಗುವುದಿಲ್ಲ. ಆ ಸಂದರ್ಭಕ್ಕೆ ಆ ಪಾತ್ರ ಯಾವುದನ್ನು ಮಾತಾಡಿದರೆ ಪರಿಣಾಮ ಕೊಡ್ತದೆ, ಪ್ರೇಕ್ಷಕರಿಗೆ ಅದು ನಾಟುತ್ತದೆ ಎಂಬಿತ್ಯಾದಿಗಳನ್ನು ಅಧ್ಯಯನದ ಮೂಲಕ ಬರಬೇಕು. ಅದು ನೀವು ಯಕ್ಷಗಾನ ಪಾತ್ರಧಾರಿ ಆಗಿ ಮಾತ್ರ ನೀವು ನಿಮ್ಮ ಕಲೆಯನ್ನು ಪ್ರಸ್ತುತಪಡಿಸಿದ್ರೆ ಸರ್? ಹಾಗೆಯೇ ಭಾಗವತಿಕೆಯಲ್ಲಿ ಏನಾದರೂ ಕೈ ಆಡಿಸಿದ್ದೀರಾ? ಇಲ್ಲ. ನಾನು ಯಕ್ಷಗಾನದಲ್ಲಿ ಅದು ಸರ್ವಾಂಗ ಸುಂದರವಾದ ಕಲೆ. ಎಲ್ಲರೂ ಎಲ್ಲವನ್ನೂ ಅಧ್ಯಯನ ಮಾಡೋದಕ್ಕೆ ಅಷ್ಟು ಸುಲಭ ಇಲ್ಲ. ಅದು ನಾನು ಹೇಳಿದಾಗೆ ತುಂಬ ವರ್ಷಗಳ ಪರಿಶ್ರಮ ಬೇಕು. ಭಾಗವತರಾಗಬೇಕಿದ್ರು ಇದರ ಹಾಗೆ ಅವನು ಕೂಡ ಸಾಧನೆ ಮಾಡಬೇಕು. ಒಬ್ಬ ಚೆಂಡವಾದಕರಾಗಬೇಕಿದ್ರು ಸಾಧನೆ ಬೇಕು. ನಾನು ವೇಷಧಾರಿಯಾಗಿ ಕಲಾವಿದನಿಗೆ ಮಾತ್ರ ರೂಪುಗೊಂಡಿದ್ದೇನೆ. ಇನ್ನೊಂದು ನಾನು ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡದ್ದೇನೆಂದರೆ, ನಾನು ಶಿಕ್ಷಣವನ್ನು ಕಲಿತಿದ್ದೇನೆ, ಯಕ್ಷಗಾನ ಶಿಕ್ಷಣವನ್ನು. ಸಮಾಜ ನನ್ನನ್ನು ನೋಡಿ ಪ್ರೋತ್ಸಾಹಿಸಿ ನನ್ನನ್ನು ಬೆಳೆಸಿದೆ. ಆ ಸಮಾಜದ ಋಣ ನನ್ನಲ್ಲಿದೆ. ಅದಕ್ಕಾಗಿ ಕೆಲವು ವರ್ಷ ಊರಿನ ಸರಪಣಿ ಶರಬೇಶ್ವರ ದೇವಸ್ಥಾನದಲ್ಲಿ ಕೆಲವು ವರ್ಷ, ಹತ್ತಿರದ ಜೂನಿಯರ್ ಕಾಲೇಜಿನಲ್ಲಿ, ಕಲ್ಲರ್ಕ ಶ್ರೀರಾಮ ಶಾಲೆಯಲ್ಲಿ, ಆಮೇಲೆ ಅಲ್ಲಿಪಾದ ಸಂತ ಜಾರ್ಜ್ ಆ ಶಾಲೆಯಲ್ಲಿ, ಅಲ್ಲಿಪಾದ ಸಂತ ಅಂತೋನಿ ಶಾಲೆಯಲ್ಲಿ ಎಲ್ಲ ಒಂದು 10-15 ವರ್ಷ ನಾನು ಉಚಿತವಾಗಿ ಯಕ್ಷ ಶಿಕ್ಷಣವನ್ನು ಕೊಟ್ಟಿದ್ದೇನೆ ಮಕ್ಕಳಿಗೆ. ಆಸಕ್ತ ಮಕ್ಕಳು ಕಲಿಯುವವರಿಗೆ ಉಚಿತವಾಗಿ ಏನೋ ಒಂದು ಪ್ರತಿಫಲ ತೆಗೆದುಕೊಳ್ಳದೆ ಸಮಾಜ ನನಗೆ ಕೊಟ್ಟದನ್ನು ನಾನು ಸಮಾಜಕ್ಕೆ ಆ ರೂಪದಲ್ಲಿ ಋಣ ಸಂದಾಯ ಮಾಡುವಂಥ ಉದ್ದೇಶದಿಂದ ಮಾಡಿದ್ದೇನೆ. ಈಗಲೂ ನನಗೆ ಮನಸ್ಸಿದೆ, ಆದರೆ ಸಮಯ ಇಲ್ಲ. ಹೌದು. ನೀವು ಈಗ ಯಕ್ಷಗಾನದಲ್ಲಿ ಯಾವ ಎಲ್ಲ ಪಾತ್ರಗಳನ್ನು ಮಾಡಿದ್ದೀರಿ ಸರ್ ಇಷ್ಟರವರೆಗೆ? ಯಕ್ಷಗಾನದಲ್ಲಿ ಒಬ್ಬ ಕಲಾವಿದದ ಬಳಿಕ ಯಾವ ವೇಷವನ್ನೂ ಮಾಡುವುದಕ್ಕೆ ಸಿದ್ಧನಾದವ ಮಾತ್ರ ಒಬ್ಬ ಕಲಾವಿದನಾಗ್ತಾನೆ. ನಾನೀಗ ಪುರುಷ ಪಾತ್ರವನ್ನು ಮಾತ್ರ ಮಾಡೋದು, ಸ್ತ್ರೀ ಪಾತ್ರವನ್ನು ಮಾಡ್ತಿಲ್ಲ. ಪುರುಷ ಪಾತ್ರ ಸರ್ವಸಾಮಾನ್ಯ ಪೌರಾಣಿಕದ ಎಲ್ಲ ಪಾತ್ರವನ್ನು ಮಾಡಿದ್ದೇನೆ. ಮಹಿಷಾಸುರ ಮಾಡಿದ್ದೇನೆ, ಚಂಡಮುಂಡನು ಮಾಡಿದ್ದೇನೆ, ಕಂಸ ಮಾಡಿದ್ದೇನೆ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ಇಂಥದ್ದಲ್ಲೆಲ್ಲ ಸರ್ವಸಾಮಾನ್ಯ ಬಹುತೇಕ ಎಲ್ಲ ಪಾತ್ರವನ್ನು ಸಾಂದರ್ಭಿಕವಾಗಿ ಈಗಲೂ ಯಾವುದನ್ನು ಸಂಯೋಜಕರು ಆ ಸಂಘಟಕರು ಹೇಳಿದಾರೋ ಈ ಪಾತ್ರವನ್ನು ನೀವು ಮಾಡಿ ಅಂತ ಹೇಳಿ ಅದಕ್ಕೆ ತಯಾರಾಗಬೇಕು. ಇಲ್ಲ, ನನಗೆ ಯಾವುದೋ ಒಂದು ಪಾತ್ರವನ್ನು ನಿರ್ದಿಷ್ಟವಾಗಿ ಇಂಥ ಪಾತ್ರವನ್ನು ನೀವು ಮಾಡಿ ಅಂತ ಹೇಳ್ತಾರೆ.
ನಾನು ಆ ಮಾನಸಿಕ ಸಿದ್ಧತೆಯಲ್ಲಿ ಬಂದಿರ್ತೇನೆ. ಅವತ್ತು ಮತ್ತೊಬ್ಬ ಒಂದು ಪಾತ್ರವನ್ನು ಮಾಡೋದಕ್ಕೆ ಬರಬೇಕಾದೋ ಏನೋ ಗೈರಾಗ್ತಾನೆ. ಆವಾಗ ಆ ಪಾತ್ರವನ್ನು ಮಾಡಲಿಕ್ಕೆ ಯಾರೂ ಇರೋದಿಲ್ಲ. ನೀವು ಅದನ್ನಲ್ಲ ಇವತ್ತು ಇದನ್ನು ಮಾಡಿದ್ರೆ ನಾನು ಆಗಲಿ ಸಿದ್ಧನಾಗಬೇಕು. ಸಿದ್ಧನಾದರೆ ಮಾತ್ರ ನಾನು ಕಲಾವಿದ, ಇಲ್ಲದಿದ್ದರೆ ಕಲಾವಿದ ಆಗೋದಿಲ್ಲ. ಇದರ ಹಾಗೆ ಯಾವುದು ನಾಟಕದ ಹಾಗೆ ಬಾಯಿಪಾಠ ಮಾಡಿ ತಯಾರಾಗಿ ಒಂದು ತಿಂಗಳ ಹಿಂದೆ ಇಲ್ಲ, ಹಾಗೇನಿಲ್ಲ. ನಾವು ಹೋದ ತಕ್ಷಣ ನಮಗೊಂದು ಆ ಕಥಾ ವಸ್ತು ಯಾವುದು ಅಂತ ಹೇಳಿದರೆ ಸಾಕು, ನಾವು ತಕ್ಷಣ ಅದಕ್ಕೆ ಸಿದ್ಧರಾಗ್ತೇವೆ, ಸಿದ್ಧರಾಗಬೇಕು ಕಲಾವಿದನಾದವು. ಅದರಲ್ಲಿ ನಿಮಗೆ ಇಷ್ಟವಾದಂತಹ ಪಾತ್ರ ಯಾವುದು ಸರ್? ಇಲ್ಲ, ಹಾಗೇನಿಲ್ಲ. ನಮಗೆ ಇಷ್ಟ, ಜನರು ನೋಡೋ ಪ್ರೇಕ್ಷಕರಿಗೆ ಯಾವ್ದು ಇಷ್ಟ ಆಗ್ತದೆ ಅದು ನಮಗೆ ಇಷ್ಟ. ಅವರು ಒಳ್ಳೇದಾಗಿದೆ, ನಿಮ್ಮದು ಪಾತ್ರ ನಿರ್ವಹಣೆ ಒಳ್ಳೇದಾಗಿದೆ ಅಂತ ಕೆಲವರು ಬಂದು ಹೇಳ್ತಾರೆ ನಮ್ಮಲ್ಲಿ, ಬರೀ ಒಳ್ಳೇದು ಮಾಡಿದ್ದೀರಿ ಅಂತ. ಅದೇ ನಮಗೆ, ನಾವು ಇಂಥ ಪಾತ್ರ ಅಂತ ಏನಿಲ್ಲ. ಹಾಗಂತೇಳಿ ನನಗೆ ಹೆಚ್ಚಾಗಿ ತಾರಾಮೌಲ್ಯವನ್ನು ತಂದು ಕೊಟ್ಟದ್ದು ಖಳನಾಯಕ ಪಾತ್ರ. ಹೌದು, ಹೆಚ್ಚಾಗಿ ನನಗೆ ಖಳನಾಯಕನ ಪಾತ್ರವೇ ಕೊಡ್ತಿದ್ರು. ಕೆಲವು ನಾನಿದ್ದರೆ ಆ ಪ್ರಸಂಗದಲ್ಲಿ ಅದೇ ಮಾಡಬೇಕು ಅಂತ, ಉದಾಹರಣೆಗೆ ಕೋಟಿ ಜನ ಪ್ರಸಂಗದ ಚಂದುಗಿಡಿ ಅಶೋಕ್ ಶೆಟ್ಟಿ ಮಾಡಬೇಕು ಅಂತ, ಹೀಗೆಲ್ಲ. ಅದು ಯಾರು ಸಂಘಟಕರು, ಕಾರ್ಯಕ್ರಮದ ಸಂಯೋಜಕರು, ಆಯೋಜಕರಿದ್ದಾರೆ, ಅವರು ಇಂಥ ಪಾತ್ರ ಅಂತ ಅವರೊಂದು ಸಾಮಾಜಿಕವಾಗಿ ಅವ್ರಿಗೆ ಗೊತ್ತಿರ್ತದೆ ಅಂತ ಅವರು ಯಾವ ಪಾತ್ರ ಕೊಡ್ತಾರೆ ಅದನ್ನು ಮಾಡ್ತೇವೆ. ಉತ್ತಮವಾಗಿದೆ ಇಲ್ವೋ ಅದು ನಾವು ಕೂಡ ಮನುಷ್ಯರೇ, ಯಂತ್ರಮಾನವರಲ್ಲ. ಒಂದು ದಿವಸ ಭಾರಿ ಒಳ್ಳೇದಾಗ್ಬೋದು, ಒಂದು ದಿವಸ ಹಗಲಲ್ಲೆಲ್ಲ ನಮಗೆ ಸರಿಯಾದ ನಿದ್ದೆ ಇಲ್ಲದೆ, ಆರೋಗ್ಯ ಸರಿ ಇಲ್ಲದಿದ್ದರೆ ನಾವು ಅದನ್ನು ರಂಗಕ್ಕೆ ಹೋದ ಮೇಲೆ ತೋರಿಸ್ಲಿಕ್ಕಿಲ್ಲ. ಅಲ್ಲಿ ನಾನು ಯಾವ ಪಾತ್ರವನ್ನು ಮಾಡಿದೆ ಆ ಪಾತ್ರವೇ ಆಗಬೇಕು. ಅದು ನನ್ನ ನಾನು ಆ ಪಾತ್ರದ ಪರಕಾಯ ಪ್ರವೇಶ ಮಾಡಬೇಕು. ಕಂಸನ ಅಂದರೆ ಕಂಸನಾಗಿ ಅಲ್ಲಿ ಕಂಡು ಬರಬೇಕು ನಾವು. ಅವತ್ತು ನನ್ನ ಆರೋಗ್ಯದಲ್ಲಿ ಏರುಪೇರು, ನನ್ನ ಏನೋ ವೈಯಕ್ತಿಕವಾದ ಸಮಸ್ಯೆ ಇದ್ದರೆ ನಮಗೊಂದು ದೇವರ ವರ ಏನಂದರೆ ರಂಗಕ್ಕೆ ಹತ್ತುವಾಗ ಅದೆಲ್ಲ ಅಲ್ಲಿ ಕೆಳಗೆ ನಿಲ್ತದೆ, ನಮ್ಮ ಸಮಸ್ಯೆಗಳು ಎಲ್ಲವೂ. ಅಲ್ಲಿ ಹೋದ ಮೇಲೆ ನಾವು ಅದಾಗಿ ಹೊರಗೆ ಬರುವಲ್ಲಿವರೆಗೆ ಅದೊಂದು ದೇವರ ವರ ಅಂತ ಹೇಳ್ಬೋದು ಅಲ್ವಾ. ನಿಮಗೆ ಸರಪಾಡಿ ಸರ್ಪ ಅನ್ನುವಂತಹ ಬಿರುದು ಯಾವಾಗ ಬಂತು? ಯಾವ ಪಾತ್ರಕ್ಕಾಗಿ ಬಂತು? ಅದು ಪಾತ್ರಕ್ಕಿಂತಲ್ಲ, ಒಂದು 25 ವರ್ಷ ಆಗಿರ್ಬೋದು, ಹೆಚ್ಚಿನ ವರ್ಷ. ಖಳನಾಯಕನ ಪಾತ್ರಕ್ಕೆ ಬಹುಶಃ ಅಲ್ಲ, ಹಾಗಲ್ಲ. ಅದು ನನ್ನ ಊರಿನ ಸರಪಾಡಿ ಶರಬೇಶ್ವರ ದೇವಸ್ಥಾನದ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾನೊಂದು ಪ್ರಸಂಗ ಬರೆದೆ. ಸರಪಾಡದ ಸರ್ಪಿ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೇನೆ. ಅದು ಪೂರ್ತಿ ಸರಪಾಡಿ ಶರಬೇಶ್ವರ ದೇವಸ್ಥಾನದ ಕಥಾವಸ್ತುವಿನೊಂದಿಗೆ ಇತರ ವಿಚಾರಗಳನ್ನೆಲ್ಲ ಸೇರಿಸಿ ಒಂದು ಸುಂದರವಾದ ಕಥಾಹಂದರ. ಬೆಳಗಿನವರೆಗೆ ಜನರಿಗೆ ಸ್ವಲ್ಪವೂ ಅದರಲ್ಲಿ ಏನು ಬೋರು ಹೊಡೆಯೋದಾಗಿ ಪೂರ್ಣ ಪ್ರಮಾಣದಲ್ಲಿ ನೋಡಿ ಆಸ್ವಾದಿಸಿ ಸಂತೋಷ ಪಡುವ ರೀತಿಯಲ್ಲಿ ಆ ಪ್ರಸಂಗ ರಚನೆ ಮಾಡಿದ್ದೆ. 100 ಪ್ರಯೋಗ ಕಂಡಿತ್ತು ಮಂಗಳಾದೇವಿ ಮೇಳದಲ್ಲಿ. ಅದೇ ಪ್ರಸಂಗ ಇಲ್ಲಿ ಮಂಗಳೂರಿನಲ್ಲಿ ಪ್ರಥಮ ಪ್ರಯೋಗದಲ್ಲಿ ಪ್ರದರ್ಶನದಲ್ಲಿ ಟಿಕೆಟಿಗಾಗಿ ನುಗ್ಗಲಾಗಿ ಗಲಾಟೆ ಆಯಿತು. ಲಾಠಿ ಚಾರ್ಜ್ ಸಮೇತ ಆಗಿದೆ. ಟಿಕೆಟ್ ಇಲ್ಲ ಅಂತ ಹೇಳಿ ದೂರದಿಂದ ಬಂದವರು ಗಲಾಟೆ ಮಾಡಿದರು. ಪ್ರಥಮ ಪ್ರದರ್ಶನವೇ ಹಾಗಾಗಿದೆ. ಮತ್ತೆ ಅದೇ ಮಳೆಗಾಲದಲ್ಲಿ ಬೊಂಬೈಯಲ್ಲಾಯಿತು, ಮಟ್ಟೊಂದು ವಿಶ್ವೇಶ್ವರ ಹಾಲ್ನಲ್ಲಿ. ಅಲ್ಲಿ ಕೂಡ ಲಾಠಿ ಚಾರ್ಜ್ ಆಯಿತು. ಅಲ್ಲಿ ಕೂಡ ಜನಜಂಗುಳಿ, ವಿಪರೀತ ಜನಜಂಗುಳಿ. ಆ ವರ್ಷ ನನಗೆ ಮುಂಬೈಯಲ್ಲಿ ಅದೇ ಪ್ರಸಂಗ ದಿವಸ ನನಗೆ ಸರಪಾಡಿದ ಸರ್ಪೆ ಎನ್ನುವಂಥ ಬಿರುದನ್ನು ಕೊಟ್ಟು ನನಗೆ ಸನ್ಮಾನ ಮಾಡಿದರು. ಚಿನ್ನದ ಉಂಗುರ ಎಲ್ಲ ಇಟ್ಟು. ಹಾಗೆ ನನಗೆ ಸರಪಾಡ ಸರ್ಪೆ ಅಂತ ಈಗ ಒಂದು ಹೆಸರೇ ಬಂದಿದೆ. ಆ ಹೆಸರಿನ ಮೂಲಕ ನನ್ನನ್ನು ಗುರುತಿಸೋರು ಅನೇಕ ಮಂದಿ. ಸರಪಡಿ ಅನ್ನೋದು ಒಂದು ಊರುಂಟು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನನ್ನನ್ನು ಸರಪಡಿ ಅಂತಲೇ ಗುರುತಿಸೋದು. ಈಗ ನಮ್ಮ ಜಿಲ್ಲೆ ರಾಜ್ಯದಿಂದ ಹೊರಗೆ ಹೋದಾಗ ಯಾರಾದರೂ ನಮ್ಮ ಅಭಿಮಾನಿಗಳು ಬಂದು ಕೇಳೋದು ಸರಪಡಿ ಇದ್ದಾರಂತಲೇ ಕೇಳೋದು. ಸರಪಡಿ ನನ್ನ ಹೆಸರಿನಂತೆ ಭಾವಿಸಿದ್ರು. ಅದು ಊರು ಅಂತ ಗೊತ್ತಾದ್ದು ನಾನು ಸರಪಡಿದ ಸರ್ಪೆ ಎನ್ನುವಂಥ ಪ್ರಸಂಗ ಬರೆದ ಬಳಿಕ. ಹಾಗೆ ಈಗ ನೀವು ಕಟೀಲು ಮೇಳದಲ್ಲಿ ಪ್ರಾರಂಭದಿಂದ ನಿಮ್ಮ ವೃತ್ತಿ ಬದುಕು ಈಗಲೂ ಮುಂದುವರಿಸ್ತಾ ಇದ್ದೀರಾ ಸರ್, ಅಥವಾ ಬೇರೆ ಮೇಳಕ್ಕೆ ನೀವು ಏನಾದರೂ ಹೋದದ್ದುಂಟಾ? ಆರಂಭದಲ್ಲೇ ನಾನು ಕಟೀಲು ಮೇಳಕ್ಕೆ ಸೇರಿದೆ. ಅಲ್ಲಿ 3 ವರ್ಷ ಇದ್ದೆ. ಅಲ್ಲಿ 3 ವರ್ಷ ತಿರುಗಾಟ ಮಾಡಿದ ಬಳಿಕ ಡೇರೆ ಮೇಳ ಕೀರ್ತಿಶೇಷ ನಾರಾಯಣ ಶೆಟ್ಟಿ ಅವರು ಹಳದಂಗಡಿ ಮೇಳ ಮಾಡಿದರು. ಅದರಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ಪರಕೆದ ಬಿಂಗಾರಿ ಎನ್ನುವಂಥ ಖ್ಯಾತ ಪ್ರಸಂಗ. ಅದರಲ್ಲಿ ನನಗೊಂದು ಒಳ್ಳೆಯ ಹೆಸರು ತಂದುಕೊಟ್ಟ ಪ್ರಸಂಗ ಅಂದರೆ ಅದು ಪರಕೆದ ಬಿಂಗಾರ. ಅದರಲ್ಲಿ ನಾನು ಮತ್ತು ದಿವಂಗತ ಕಾಂಚನ ಸಂಜೀವರೈ ನಾವು ಅಣ್ಣ ತಮ್ಮಂದಿರ ಆ ಪಾತ್ರವನ್ನು ಮಾಡ್ತಿದ್ದೆ. ಅದು ಪೂರ್ವಾರ್ಧದಲ್ಲಿ ಕಥಾನಾಯಕ ಮತ್ತು ಖಳನಾಯಕ ಅಂತ ಒಂದು
ದ್ವಿಮುಖ ಪಾತ್ರ ನಿರ್ವಹಿಸಿ ಜನರಿಗೆಲ್ಲ ಅಂದಿನಿಂದ ನಾನು ಚಿರಪರಿಚಿತನಾದೆ. ಸರಪಡಿ ಅಶೋಕ್ ಶೆಟ್ಟಿ ಅನ್ನೋ ಒಬ್ಬ ಕಲಾವಿದ ಇದ್ದಾನೆ ಹಳದಂಗಡಿ ಮೇಳದಲ್ಲಿ. ಆಮೇಲೆ ಹಳದಂಗಡಿ ಮೇಳ ಬಿಟ್ಟ ಮೇಲೆ ಬಪ್ಪನಾಡು ಮೇಳ, ಆಮೇಲೆ ಬೆಳ್ಬನ್ ಮೇಳ, ಕದ್ರಿ ಮೇಳ, ಕಾಂತಾವರ ಮೇಳ, ಕುಂಬಳೆ ಮೇಳ, ಪುತ್ತೂರು ಮೇಳ, ಆಮೇಲೆ ನಾನೇ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿಯಿಂದ 1-2 ವರ್ಷ ಡೇರೆ ಮೇಳ, ಆಮೇಲೆ 1-2 ವರ್ಷ ಕದ್ರಿ ಶ್ರೀ ಮಂಜುಸ್ವಾಮಿ ಯಕ್ಷಗಾನ ಡೇರೆ ಮೇಳ, ಆ ಬಳಿಕ 8-9 ವರ್ಷ ಬಾಚಕೆರೆ ಶ್ರೀ ದುರ್ಗಾಪರಮೇಶ್ವರ ಯಕ್ಷಗಾನ ಮಂಡಳಿಯಿಂದ ಬಯಲಾಟದ ಮೇಳ, ಅದರ ಸಂಚಾಲಕನಾಗಿ ವ್ಯವಸ್ಥಾಪಕನಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಕೆಲವಾರು ಪ್ರಸಂಗವನ್ನು ಬರೆದಿದ್ದೇನೆ. ಸರಪಡ ಸರ್ಪೆ ಇರ್ಬೋದು, ಶ್ರೀಕೃಷ್ಣ ದೇವರಾಯ ಇರ್ಬೋದು, ಆಮೇಲೆ ಕಾಳಿಂಗ ಸರ್ಪೆ ಅಂತ ಒಂದು, ಆಮೇಲೆ ಸತ್ಯದೈವ ಚಾಮುಂಡಿ, ಮತ್ತು ಹೌದು, ಆಮೇಲೆ ಒಂದು ವಿಶಿಷ್ಟವಾದ್ದು ಸಾವಯವ ಕೃಷಿ ವಿಜಯ ಅಂತ. ಅದು ನಮ್ಮ ಪ್ರಾಕೃತಿಕವಾದಂತಹ ಈ ಮಣ್ಣು ವಿಷಭರಿತವಾದ್ದನ್ನು ನಾವು ಮತ್ತೆ ಫಲಭರಿತ ಮಣ್ಣಾಗಬೇಕಿದ್ರೆ ಯಾವ ಸತ್ವವನ್ನು ಉಪಯೋಗ ಮಾಡಬೇಕು ಎನ್ನುವ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಅದೊಂದು ಪ್ರಸಂಗವನ್ನು ಬರೆದಿದ್ದೇನೆ. ಅದು ಕೂಡ ತುಂಬ ಸಾಮಾಜಿಕ ಕಳಕಳಿಯನ್ನಿಟ್ಟುಕೊಂಡು ಅದು ಕೂಡ ಕೆಲವು ಪ್ರಯೋಗ ಆಗಿದೆ. ಕೃಷಿ ಇಲಾಖೆಯವರು ಅದನ್ನು ಮಾಡಿಸಿ ಅದರಿಂದ ಭಾರಿ ಸಂತೋಷಗೊಂಡಿದ್ದಾರೆ. ಅದನ್ನು ರಾಜ್ಯ ಮಟ್ಟಕ್ಕೆ ಕೊಂಡೋಗಬೇಕು ಅಂತ ನನ್ನಲ್ಲಿ ಹೇಳಿದರು. ನನಗೆ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯಾಕಂದರೆ ಅದು ಯಕ್ಷಗಾನ ರೂಪದಲ್ಲಿ ಅದನ್ನು ಬೇರೆ ಬೇರೆ ಕಡೆಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಕಷ್ಟ ಉಂಟು. ಯಾಕೆ ಕಷ್ಟ ಅಂದರೆ ಅವರು ಬೀದಿ ನಾಟಕದಾಗಿ ಇಲ್ಲಿ ಮಾಡಿ, ಇವತ್ತು ಬೀದರ್ನಲ್ಲಿ ಮಾಡಿ, ನಾಳೆ ಕೊಡಗಿನಲ್ಲಿ ಮಾಡಿ, ಇವತ್ತು ಧಾರವಾಡದಲ್ಲಿ ಮಾಡಿ ಅಂತ ಹೇಳಿದರೆ ನಾವು ಯಕ್ಷಗಾನದ ಒಂದು ವೇಷ ಕಟ್ಟಿ ತಯಾರಾಗೋದು 2 ಗಂಟೆ ಬೇಕಾಗ್ತದೆ. ಇದು ವ್ಯಾನ್ನಿಂದ ಇಳಿಸಿ ನೋಡಿ ಇದೇ ಬಸ್ ಸ್ಟ್ಯಾಂಡ್ ಇಲ್ಲಿ ಕುಣಿಯಿರಿ ಇದು ಮಾಡಿ ಅಂತ ಹೇಳಿದರೆ ಅವರಿಗೆ ಗೊತ್ತಿಲ್ಲ ಯಕ್ಷಗಾನ ಅಂದರೆ ಅಷ್ಟು. ಹಾಗಾಗಿ ನಾನು ಅದಕ್ಕೆ ಮನಸ್ಸು ಮಾಡಲಿಲ್ಲ. ಇಲ್ಲದಿದ್ದರೆ ಸರ್ಕಾರವೇ ಅದನ್ನು ಸ್ವೀಕರಿಸುವಂತಹ ಒಂದು ಇದಿತ್ತು, ಸಂದರ್ಭ ಇತ್ತು. ಹಾಗೆ ಈಗ ನಿಮ್ಮ ಸಮಕಾಲೀನರಲ್ಲಿ ಅರುವ ಕೊರಗಪ್ಪ ಶೆಟ್ಟರು ಇದ್ದಾರೆ, ನಿಮ್ಗಿಂತ ಸೀನಿಯರ್ ಅಂತಲೇ ಹೇಳ್ಬೋದು. ಹಾಗೆಯೇ ಮಿಜಾರಣ್ಣಪ್ಪ ಸರ್, ಹಾಗೆಯೇ ಉಳಿದವರು ಅವರೊಂದಿಗೆ ನಿಮ್ಮ ಒಡನಾಟ ಹೇಗಿತ್ತು ಸರ್? ಅರುವ ಕೊರಗಪ್ಪ ಶೆಟ್ಟರು ನನ್ನ ಸಮಕಾಲೀನರಲ್ಲ, ಅವರು ನನಗಿಂತ ತುಂಬ ಹಿರಿಯರು. ಅವರ ಬಾಲ್ಯದಲ್ಲಿ ಅವರ ವೇಷವನ್ನು ನೋಡಿ ನಾನು ಆಕರ್ಷಿತನಾದವ. ಅರುವ ಕೊರಗಪ್ಪ ಶೆಟ್ಟರ ವೇಷವನ್ನು ಅವರಿಗೆ ಮದುವೆಯದ್ದು ನನ್ನ ಊರಿನಿಂದ ಸರಪಡಿಯಿಂದ. ಅಲ್ಲಿ ಅವರನ್ನು ನೋಡೋದಕ್ಕೆ ನಮಗೆ ಒಂದು ಹಬ್ಬ. ಅಂಥ ಮಹಾನ್ ಕಲಾವಿದ. ಅವ್ರು ನೋಡುತ್ತಾ ನಾನು ಕೂಡ ಯಕ್ಷಗಾನದತ್ತ ಆಕರ್ಷಿತರಾದ. ಮತ್ತು ಸಂಬಂಧಿಕರಾದರು ಆ ಬಳಿಕ. ಜೊತೆಯಲ್ಲಿ ನಾವು ವೇಷ ಮಾಡಿದ್ದೇವೆ. ಅವರು ನನಗೆ ಹಿರಿಯರು, ಪೂಜ್ಯರು ಅವರಿದ್ದಾರೆ. ಮತ್ತು ನಮ್ಮ ಸರಪಳಿಯಲ್ಲಿ ಮದುವೆ ಆದವರು KH ದಾಸಪ್ರಯ್ಯವರು, ಆಮೇಲೆ ದಿವಂಗತ ಅರುವ ನಾರಾಯಣ ಶೆಟ್ಟಿ ಅವರು, ತುಂಬ ಇವರು ಪುತ್ತೂರು ಶ್ರೀಧರ ಭಂಡಾರಿ ಅವರು ಕೂಡ ಸರಪಳಿಯಲ್ಲಿ ಮದುವೆ ಆದವರು. ತುಂಬ ಹೌದು, ಮಿಜಾರ ಅಣ್ಣಪ್ಪರು ಇವರೊಟ್ಟಿಗೆಲ್ಲ ನಾವು ದಾಮೋದರ ಮಂಡಿಚರೊಟ್ಟಿಗೆ ವೇಷ ಮಾಡಿದವ ನಾನು. ಆಮೇಲೆ ಅಳಿಕೆ ಲಕ್ಷ್ಮಣ್ ಶೆಟ್ಟರು, ಗುಂಪೆ ರಾಮರೇಗಳು, ಪುಳಿಂಚ ರಾಮೇಶ್ ಶೆಟ್ಟರು, ಮಹಾನ್ ಕಲಾವಿದರ ಜೊತೆಯಲ್ಲಿ ನನ್ನ ಸಮಕಾಲೀನರಂತ ಈಗ ಪ್ರಸ್ತುತ ಡಿ ಮನೋಹರ್ ಕುಮಾರ್ ಇರ್ಬೋದು, ಕಟೀಲ್ ಸೀತಾರಾಮ್ ಕುಮಾರ್ ಇರ್ಬೋದು, ಇವರೆಲ್ಲ ಸಾಧಾರಣ ನನಗಿದವರು ಸ್ವಲ್ಪ ಹಿರಿಯರು. ಆದರೂ ಸಮಕಾಲೀನಂತ ಅವರನ್ನು ಹೇಳ್ಬೋದು. ಈಗ ನಿಮ್ಮ ಮೇಳಗಳಲ್ಲಿ ನಿಮ್ಮ ಜೊತೆಗೆ ಭಾಗವತರು ಯಾರೆಲ್ಲ ಇರ್ತಾ ಇದ್ರು ಸರ್? ಅದೇ ದಾಮೋದರ ಮಂಡಿ ಆರಂಭದಲ್ಲಿ ಕಟೀಲ್ ಮೇಳದಲ್ಲಿ ಬಳಿಪ ನಾರಾಯಣ ಭಾಗವತರು, ಆಮೇಲೆ ಇವರು ಈರಾ ಗೋಪಾಕೃಷ್ಣ ಭಾಗವತರು, ಸರಪಡ ಶಂಕರನಾರಾಯಣ ಕಾರಂತರು, ಕುಮ್ಮನೂರು ಶ್ರೀಧರ ರಾಯ್ ಅವರು, ಆಮೇಲೆ ಲೀಲಾವತಿ ಬೈಪಡ್ತಾಯರು, ದಾಮೋದರ ಮಂಡಿಚ್ಚರು, ಆಮೇಲೆ ನಾರಾಯಣ ಶಬರಾಯರು, ದಿನೇಶ್ ಅಮ್ಮಣ್ಣಯ್ಯರು, ಕಡಬ ರಾಮಚಂದ್ರಯ್ಯವರು, ಆಮೇಲೆ ಈಗ ಪ್ರಸ್ತುತ ಯುವಕರು ಪಟ್ಲ ಸತೀಶ್ ಶೆಟ್ಟಿ ಇರ್ಬೋದು, ಗಿರೀಶ್ ರೈ ಕಕ್ಕೆಪದವು ಇರ್ಬೋದು, ಆಮೇಲೆ ಶಿವಪ್ರಸಾದ್ ಎಡಪದವು, ಮತ್ತು ಈಗ ಹೊಸ ತಲೆಮಾರಿನವರು ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ, ಮತ್ತು ಹೆಬ್ರಿ ಗಣೇಶ್, ಎಲ್ಲ ಬಹುತೇಕ ಎಲ್ಲ ಈಗಿನ ಪ್ರಸ್ತುತ ಒಂದು ಹೆಸರುವಾಸಿ ಕಲಾವಿದರು ಅಂತ ಯಾರಿದ್ದಾರೋ ಎಲ್ಲರೊಟ್ಟಿಗೆ ನಾವು ಒಡನಾಡಿಗಳಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಪ್ರದರ್ಶನ ನೀಡಿದ್ದೇವೆ. ಈಗ ಯಕ್ಷಗಾನ
ಪ್ರಸಂಗಗಳು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ನಡೀತಾ ಇದ್ದದ್ದು. ಈಗ ನೀವು ಅದನ್ನು ಹೇಗೆ ನೀವು ಸಂಭಾಳಿಸ್ತಾ ಇದ್ರಿ? ಬೆಳಿಗ್ಗೆ ಬೇರೆ ವೃತ್ತಿ ಮಾಡ್ತಾ ಇದ್ರಾ ಅಥವಾ ಬರೀ ಯಕ್ಷಗಾನವನ್ನು ನೀವು ವೃತ್ತಿಯಾಗಿ ತೆಗೆದುಕೊಂಡ್ರ? ಯಕ್ಷಗಾನವೇ ನನ್ನ ವೃತ್ತಿ. ಅದರ ಜೊತೆಯಲ್ಲಿ ಪ್ರವೃತ್ತಿ ನನ್ನದು ಸಾರ್ವಜನಿಕ ಸೇವೆ. ನಾನೊಬ್ಬ ಸಮಾಜ ಸೇವಕ, ಸೋಷಿಯಲ್ ವರ್ಕರ್. ಹೌದು. ಸಂಘ ಸಂಸ್ಥೆ ರಾಜ್ಯಕ್ಕೆ ಬಹುತೇಕ ಅನೇಕ ವಿಭಾಗಗಳಲ್ಲಿ ನಾನು ಕೆಲಸ ಮಾಡಿದವ. ಯಾಕಂದರೆ ದೇವರು ಕೊಟ್ಟಂಥ ಬದುಕು, ನಿನ್ನೆ ಬಂದಿದ್ದೇವೆ ಇವತ್ತಿದ್ದೇವೆ ನಾಳೆದು ಗೊತ್ತಿಲ್ಲ. ಇರುವಷ್ಟು ಸಮಯ ಸಮಾಜಮುಖಿಯಾಗಿ ಏನಾದರೂ ನಮ್ಮಿಂದ ಉಪಕಾರ ಆಗುವಂಥದ್ದನ್ನು ಮಾಡಬೇಕು ಅಂತ. ಬರೀ ಯಕ್ಷಗಾನ ಕಲಾವಿದಂದರೆ ಅದಕ್ಕೆ ಸೀಮಿತವಾದ ವ್ಯಕ್ತಿ ಆಗಿರಲಿಲ್ಲ ನಾನು. ಬೇರೆ ಬೇರೆ ವಿಭಾಗಗಳಲ್ಲಿ ರಾಜಕೀಯದಲ್ಲಿ ಕೂಡ ದೊಡ್ಡ ದೊಡ್ಡ ಜವಾಬ್ದಾರಿ ನಿರ್ವಹಣೆ ಮಾಡಿದವ. ಹಿಂದೂ ಸಂಘಟನೆಯಲ್ಲಿ ಜವಾಬ್ದಾರಿಯುತ ಕೆಲಸ ಮಾಡಿದವ. ಯುವಕರ ಸಂಘಟನೆಯಲ್ಲಿ ಕೆಲಸ ಮಾಡಿದವ. ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಅಂತ ನಾವೊಂದು 2-3 ಮಂದಿ ಸೇರಿ ಮಾಡಿದ್ದು. ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಅದನ್ನು ಸಂಘಟನೆ ಮಾಡಿದ್ದೇವೆ. ಪ್ರಸ್ತುತ ಅದರ ಮೂಲಕ ಯುವಕರಿಗೆ ಎಷ್ಟೋ ಸತ್ಪ್ರೇರಣೆಗಳು ಸಿಕ್ಕಿತ್ತು. ಸಮಾಜಮುಖಿಯಾಗಿ ಅವರು ಯೋಚಿಸುವಂತಹ ಸಂದರ್ಭಗಳಿತ್ತು. ಇಂಥದ್ದನ್ನು ಅದು ಈಗ ಮಾತ್ರ ನನಗೆ ಆಶ್ಚರ್ಯ ಆಗ್ತದೆ. ನಾನು ರಾತ್ರಿ ಪೂರ್ತಿ ನಿದ್ದೆ ಬಿಟ್ಟು ಹಗಲಲ್ಲಿ ಇದರಲ್ಲೆಲ್ಲ ತೊಡಗಿಸಿಕೊಂಡು ಹೇಗೆ ಕೆಲಸ ಮಾಡಿದ್ದೇನೆ ಎನ್ನುವುದು ಯಾರಾದರೂ ಪ್ರಶ್ನೆ ಮಾಡಿದ ಉತ್ತರ ಇಲ್ಲ, ನನಗೆ ಗೊತ್ತಿಲ್ಲ. ಒಂದು ಆಶ್ಚರ್ಯಕರವಾಗಿ ನನ್ನ ಚಟುವಟಿಕೆಗಳು ನಡೆದು ಹೋಯಿತು. ಅಲ್ವಾ? ಹಾಗೆ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇದ್ದೀರಿ. ಹಾಗೆ ನಿಮಗೆ ಕೃಷಿ ಕೂಡ ಅತ್ಯಂತ ಇಷ್ಟವಾದಂತಹ ಒಂದು ಇಷ್ಟಲ್ಲ. ನಮ್ಮ ಬದುಕೆ ಕೃಷಿ, ನಮ್ಮ ಪೂರ್ವಿಕರಿಂದ ಬಂದದ್ದು ಕೃಷಿ. ನಾವೆಲ್ಲ ಕೃಷಿಕರೇ, ಕೃಷಿಕ ಕುಟುಂಬವೇ ನನ್ನದು. ನಾನು ಕೃಷಿ ಕಾರ್ಯದಲ್ಲಿ ಬಾಲ್ಯದಲ್ಲಿ ತೊಡಗಿದವರೇ. ಅದರೊಂದಿಗೆ ಅದನ್ನು ಮಾಡುತ್ತಾ, ಯಕ್ಷಗಾನ ವೃತ್ತಿಯನ್ನು ಮಾಡುತ್ತಾ, ಸಾರ್ವಜನಿಕ ಕೆಲಸವನ್ನು ಮಾಡುತ್ತಾ, ಒಟ್ಟು ಸರಿದೂಗಿಸಿಕೊಂಡು ಸ್ವಲ್ಪ ಹೆಜ್ಜೆ ತಪ್ಪಿದ್ರೂ ಬಿದ್ದು ಬೀಳುವಂತಹ ಪರಿಸ್ಥಿತಿ. ಆದರೆ ದೇವರು ಯಾವತ್ತೂ ಕೈ ಬಿಡಲಿಲ್ಲ. ಒಂದು ರೀತಿಯಲ್ಲಿ ನಡೀತಾ ಇತ್ತು. ಈಗಲೂ ಹಾಗೆ ಇದೆ. ಈಗಲೂ ನಾನು ಸಕ್ರಿಯವಾಗಿದ್ದೇನೆ. ರಾಜಕೀಯದಲ್ಲೂ ಸಕ್ರಿಯವಾಗಿದ್ದೇನೆ, ಸಾರ್ವಜನಿಕ ಇದರಲ್ಲೂ ಸಕ್ರಿಯನಾಗಿದ್ದೇನೆ. ಯಕ್ಷಗಾನದಲ್ಲೂ ನಾನು ಒಂದು 5 ವರ್ಷಗಳ ಹಿಂದೆ ಯಕ್ಷಗಾನ ಸಾಕು ಇನ್ನು ಅಂತೇಳಿ ಮನೆಯಲ್ಲಿ ಕೂತಿದ್ದೆ. ಇನ್ನು ನಿವೃತ್ತನಾಗುವುದು, ಅಪರೂಪಕ್ಕೆ 1-2 ಎಲ್ಲಾದರೂ ಕರೆದಾಗ ಹೋಗಿ ಪಾತ್ರ ಮಾಡೋದು. ಸಸಿ ಮೇಳ, ಸಸಿ ಶ್ರೀ ಭಗವತಿ ಮೇಳದ ಯಜಮಾನರು ಮತ್ತು ಕಲಾವಿದರೆಲ್ಲ ಬಂದು ಒತ್ತಾಯ ಮಾಡಿದ್ರು, 1 ವರ್ಷದ ಮಟ್ಟಿಗೆ ನೀವು ಬರಲೇಬೇಕು, ನಮ್ಮ ಸಸಿತ ಮೇಳೆಗೆ 20ನೇ ವರ್ಷ ತಿರುಗಾಟ ಬರಬೇಕು ಅಂತ ಒತ್ತಡ ಹಾಕಿದರು. ದಾಕ್ಷಿಣಿಗೆ ಒಳಗಾಗಿ ಆಯಿತು 1 ವರ್ಷದ ಮಟ್ಟಿಗೆ ಬರ್ತೇನೆ, ಮತ್ತೆ ನನ್ನನ್ನು ಒತ್ತಾಯ ಮಾಡಬಾರ್ದು ಅಂತ ಹೇಳಿ ಹೋದವ. ಈಗ ಅಲ್ಲಿ 5 ವರ್ಷ ಆಗಿ ಈಗ 6ನೇ ವರ್ಷ. ಅವರು ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಇಚ್ಚಿಕೊಂಡಿದ್ದಾರೆ. ಇತ್ತೀಚೆಗೆ ಮೊನ್ನೆ ಸಮೇತ ಹೇಳಿದೆ, ನಾನು ಮೇಳ ಬಿಡ್ತೇನೆ, ನಮ್ಮ 1 ವರ್ಷ ಬೇರೆ ಯಾರನ್ನಾದರೂ ಮಾಡಿದ್ದು ಹೇಳಿದೆ. ಇಲ್ಲ, ನಿಮ್ಮನ್ನು ಬಿಡುವ ಪ್ರಶ್ನೆ ಇಲ್ಲ, ನೀವು ಬೇಕೇ ಬೇಕು ಹೇಳಿದಾಗ ನಾನು ದಾಕ್ಷಿಣ್ಯ ಕಟ್ಟಿಬಿದ್ದು ಇನ್ನು ಮುಂದಿನ ತಿರುಗಾಟ ನನ್ನದು ಸಸಿತ ಮೇಳದಲ್ಲಿ 6ನೇ ವರ್ಷ. ಹೌದಾ? ಅದರೊಂದಿಗೆ ನೀವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ ಸರ್, ಯಾವ ಸಂಘ ಸಂಸ್ಥೆಗಳ ಬಗ್ಗೆ ಸ್ವಲ್ಪ ವಿವರ ನೀಡ್ಬೋದು ಸರ್? ಸಂಘ ಸಂಸ್ಥೆ ಅಂದರೆ ಸಾರ್ವಜನಿಕ ಯುವಕ ಮಂಡಳ. ನಾನು ಹೇಳಿದಲ್ಲ ಈಗಾಗಲೇ, ದಕ್ಷಿಣ ಕನ್ನಡ ಜಿಲ್ಲೆಯ ಯೋಜನಾ ಒಕ್ಕೂಟ ರಚನೆ ಮಾಡಿದ್ರು ನಾನು ಒಬ್ಬರು, ಭಾಸ್ಕರ್ ಹೆಗಡೆ ಮೂಲ್ಕಿಯವರು, ಹಾಗೆಯೇ ಬಿಜೆಪಿ ಅಲ್ಲ ಮತ್ತೊಬ್ಬರು ಪ್ರಬೋಧ್ ಚಂದ್ರ ಅಂತ, ನಾವು 3 ಮಂದಿ ಸೇರಿ ಮೂಲ್ಕಿಯನ್ನು ಕೇಂದ್ರ ಸ್ಥಾನವಾಗಿರಿಸಿಕೊಂಡು ಯೋಜನೆ ಒಕ್ಕೂಟ ಇಡೀ ಜಿಲ್ಲೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸೇರಿಸಿಕೊಂಡು ಯೋಜನೆ ಒಕ್ಕೂಟ ಮಾಡಿ ಪ್ರತಿ ತಾಲೂಕಿನಲ್ಲಿ ಅದರ ಘಟಕ ಮಾಡಿ, ಈಗಲೂ ಯೋಜನಾ ಮೇಳ ಎಲ್ಲ ನಡೆಯುತ್ತಿದ್ರೆ ಅದರ ಹಿಂದಿರುವ ಶಕ್ತಿ ಅದೇ ಯೋಜನಾ ಒಕ್ಕೂಟ. ಇದು ಒಂದು ಭಾಗ ಆಯಿತು. ಇನ್ನು ಧಾರ್ಮಿಕವಾಗಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಇಂಥ ಸಂಘಟನೆಯಲ್ಲಿ ಜವಾಬ್ದಾರಿಯುತ ಜಿಲ್ಲಾ ಮಟ್ಟದವರೆಗೆ ಜವಾಬ್ದಾರಿ ಅಂತ ಕೆಲಸ ಮಾಡಿದವನಿದ್ದೇನೆ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಕೆಲಸ ಮಾಡಿದವನಿದ್ದೇನೆ. ಧಾರ್ಮಿಕ ಕೆಲಸಗಳಲ್ಲಿ ನಾನು ಸಕ್ರಿಯ ತೊಡಗಿಸಿಕೊಳ್ಳುವಂಥ ವ್ಯಕ್ತಿ. ಹಿಂದೆ ಅಯೋಧ್ಯೆಯ ರಾಮ ಮಂದಿರದ ಪ್ರಕ್ರಿಯೆ ಇರ್ಬೋದು, ಕರಸೇವಕರು ಅದರಲ್ಲಿ ಕೂಡ ಭಾಗವಹಿಸಿ ನಾನು ಕೂಡ ಅಯೋಧ್ಯೆಗೆ ಹೋಗಿ ಅಲ್ಲಿ ಒಂದು 10 ದಿವಸ ಇದ್ದು ಅದರ ಭಾಗವಹಿಸಿದ್ದೇನೆ. ಮತ್ತು ರಾಮಸೇತು ನಮ್ಮ ರಾಮೇಶ್ವರದಲ್ಲಿ ಅದರ ಕೂಡ ಸಂಘಟಕನಾಗಿ, ತಾಲೂಕಿನ ಜವಾಬ್ದಾರಿಯ ಸಂಘಟಕನಾಗಿ ಅಲ್ಲಿ ಹೋಗಿದ್ದೆ. ದತ್ತಪೀಠ ಇರ್ಬೋದು, ಇಂಥದ್ದೆಲ್ಲ ಸಾಮಾಜಿಕವಾಗಿ ಜನರ ಮನೋಧರ್ಮಕ್ಕೆ ಮನೋಸ್ಥಿತಿಗೆ ಅನುಗುಣವಾಗಿ ಸಂಘಟನೆ ಮಾಡಿ ತೊಡಗಿಸಿಕೊಂಡು, ಇನ್ನು ನಮ್ಮ ಸರಪಾಡಿ ಶರಬೇಶ್ವರ ದೇವಸ್ಥಾನ
ಅದು ಕಳೆದ ವರ್ಷ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗಿ ಲೋಕಾರ್ಪಣೆ ಆಗಿದೆ. ಅದರಲ್ಲಿ ಕೂಡ ಸಕ್ರಿಯನಾಗಿ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಆರ್ಥಿಕ ಸಮಿತಿ ಅಧ್ಯಕ್ಷನಾಗಿ ಸಾಧಾರಣ ಒಂದು 7 ಕೋಟಿ ರೂಪಾಯಿ ಮೊತ್ತದಲ್ಲಿ ಆ ದೇವಸ್ಥಾನ ನಿರ್ಮಾಣ ಆಗಿದೆ. ನಾನು ಕೂಡ ಒಂದು ಸೇವೆಯನ್ನು ಅಳಿಲ ಸೇವೆಯಾಗಿ ನನ್ನ ಜವಾಬ್ದಾರಿ ನಿರ್ವಹಣೆ ಮಾಡಿದೆ ಎನ್ನುವಂತಹ ಸಂತೃಪ್ತಿ ಇದೆ. ಹಾಗೆ ನಮ್ಮ ಊರಿನಲ್ಲಿ ಗಣೇಶೋತ್ಸವ ಆಗ್ತದೆ. ಅದರ ಆರಂಭ ಮಾಡಿದ ನಾವು ಒಂದು 2-3 ಮಂದಿ, ನಾನು, ನನ್ನ ಸ್ನೇಹಿತ ಪುರುಷೋತ್ತಮ್, ಗಣೇಶಾಚಾರ್ಯ ಇವರೆಲ್ಲ ಸೇರಿಕೊಂಡು ನಾವು ಈಗ 31ನೇ ವರ್ಷದ ಮೊನ್ನೆ ಗಣೇಶೋತ್ಸವ ಆಯಿತು, ಅಜಿಲಮಗರು ಗಣೇಶೋತ್ಸವ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇನ್ನೊಂದು ಸೇವಾ ಸಹಕಾರಿ ಸಂಘದಲ್ಲಿ ಕೂಡ ಇದ್ದೇನೆ. ನಾವೊಂದು ಚಿಣ್ಣರ್ಲೋಕ ಸೇವಾ ಸೌಹಾರ್ದ ಸಹಕಾರಿ ಸಂಘ ಅಂತ 1-2 ವರ್ಷಗಳಿಂದ ಆರಂಭ ಮಾಡಿ ಅದು ಬೀಶೋಡು ಕೇಂದ್ರ ಸ್ಥಾನವಾಗಿದೆ. ಅಲ್ಲಿ ನಮ್ಮ ಕಚೇರಿ ಇದೆ. ನಾನು ಅದರ ಉಪಾಧ್ಯಕ್ಷನಾಗಿದ್ದೇನೆ. ಮತ್ತು ಚಿಣ್ಣರ ಕಲೋತ್ಸವ ಅಂತ ಇಲ್ಲಿ ಒಂದು ದೊಡ್ಡ ಮಟ್ಟದ ವರ್ಷಕ್ಕೊಂದು ಕಾರ್ಯಕ್ರಮ ಆಗ್ತದೆ, ಕರಾವಳಿ ಉತ್ಸವದ ಹಾಗೆ. ಅದರ ಕೂಡ ನಿರ್ದೇಶಕನಾಗಿ ನನ್ನ ಆತ್ಮೀಯರಾದಂಥ ಮೋಹನ್ದಾಸ್ ಕೊಟ್ಟಾರಿ ಅವರೊಂದಿಗೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇಂಥದ್ದು ನೂರಾರು ಸಂಘ ಸಂಸ್ಥೆಯಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಕೆಲಸ ಮಾಡುವಂತಹ ಒಂದು ಏನೋ ಸ್ಫೂರ್ತಿ ಇದೆ, ಅದನ್ನು ಬಳಸಿಕೊಳ್ತಾ ಇದ್ದೇನೆ. ನನ್ನನ್ನು ಉಳಿದವರು ಅದನ್ನು ಬಳಸಿಕೊಳ್ತಾ ಇದ್ದಾರೆ. ಅದನ್ನೇ ಮನಗಂಡಾಗಿರಬೇಕು ನನ್ನ ಚಟುವಟಿಕೆ ಕಂಡು 2022ರಲ್ಲಿ ಕರ್ನಾಟಕ ಸರ್ಕಾರ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿತ್ತು. 2022ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಇಲ್ಲ ಅದಕ್ಕಿಂತ ಮೊದಲು ಆರ್ಯವಟ ಪ್ರಶಸ್ತಿ, ಇದು ಜಿಲ್ಲಾ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಬಂದಿದೆ. ಬೇರೆ ಬೇರೆ ಪ್ರಶಸ್ತಿಗಳು ತುಂಬ ಸಿಕ್ಕಿದೆ ಬೇರೆ ಬೇರೆ ವಿಭಾಗಗಳಲ್ಲಿ. ಹಾಗೆ ಹೇಳೋದಾದರೆ ನೀವು ಜ್ಞಾನ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಒಂದು ಪುರಾಣದ ಬಗ್ಗೆ ಕೇಳೋದು ಅಂತಾದರೆ, ಈ ಯಕ್ಷಗಾನದ ಬಗ್ಗೆ ಕೇಳೋದಾದರೆ ಸರ್, ಇದರಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಅನ್ನಂತಹ 2 ಪ್ರಕಾರಗಳಿರುವಂಥದ್ದು. 3 ಇದೆ. ತೆಂಕುತಿಟ್ಟು, ಬಡಗುತಿಟ್ಟು, ಬಡಗು ಅಂತ ಮತ್ತೊಂದು ಇದೆ. ಹೌದಾ? 3 ತಿಟ್ಟಿದೆ. ಅದರಲ್ಲಿ ಪ್ರಚಲಿತದಲ್ಲಿ ಹೆಚ್ಚಿರೋದು ತೆಂಕು ಮತ್ತು ಬಡಗು. ಅದೇನು ಆ ಪ್ರಕಾರಗಳಲ್ಲಿ ಏನು ಡಿಫ್ರೆನ್ಸ್ ಇದೆ ಸರ್? ವ್ಯತ್ಯಾಸಗಳಂದ್ರೆ ಸಾಮ್ಯತೆಗಳೇನು? ಬಡಗುತಿಟ್ಟಿನವರ ವೇಷಭೂಷಣದ ಕಲ್ಪನೆಯೇ ಬೇರೆ. ನಾವು ಉಡುಪಿಯಿಂದ ಆ ಕಡೆ ಬಡಗುತಿಟ್ಟು ಅಂತ ಹೇಳ್ತೇವೆ, ಉಡುಪಿಯಿಂದ ಈ ಕಡೆಗೆ ತೆಂಕುತಿಟ್ಟು ಅಂತ ಹೇಳ್ತೇವೆ. ನಮ್ಮದ್ರಲ್ಲಿ ವ್ಯತ್ಯಾಸಗಳು ತುಂಬ ಇದೆ. ತಾಳ ಒಂದೇ, ವೇಷಭೂಷಣದಲ್ಲಿ ವ್ಯತ್ಯಾಸ ಇದೆ. ಆಮೇಲೆ ಕುಣಿತದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಭಾಷೆ ಇಲ್ಲಿ ತುಳು, ಅಲ್ಲಿ ಕನ್ನಡ. ಹಾಗೆ ಇಲ್ಲಿ ಕೂಡ ಕನ್ನಡ ಉಂಟಲ್ಲ, ಪೌರಾಣಿಕ ಆದ್ರೆ ಕನ್ನಡವೇ, ಅಲ್ಲಿ ಕೂಡ ಕನ್ನಡವೇ. ನಾವು ತುಳು ಮಾತಾಡಿದಾಗೆ ಅವರು ಕುಂದಾಪುರ ಕನ್ನಡದ ಅವರೊಂದು ಮಾತಾಡ್ತಾರೆ, ಅವರ ಆ ಪ್ರಾದೇಶಿಕ ಭಾಷೆ ಅದರ ಮಾಡ್ತಾರೆ. ಇಲ್ಲಿ ತುಳು ಈಗ ಪ್ರಚಲಿತಕ್ಕೆ ಯಾಕೆ ಬಂತು ಅಂತ ಹೇಳಿದ್ರೆ, ನಮ್ಮದು ತುಳುನಾಡು ಅಂತ ತುಳು ಭಾಷೆಯ ಬಗ್ಗೆ ಒಂದು ಕೀಳರಿಮಿತ್ತು. ಸರ್ವಸಾಮಾನ್ಯವಾಗಿ ಎಲ್ಲಿ ಒಂದು ಕೀಳರಿಮೆ. ನಾವು ಕೂಡ ಮನೆ ಬಿಟ್ಟು ಹೊರಗೆ ಹೋದಾಗ ವ್ಯವಹಾರ ಮಾಡುವಾಗ ಕನ್ನಡದಲ್ಲಿ ಮಾತಾಡ್ತಿದ್ದೆವು. ಅವರು ತುಳುವನೇ ಆಗಿದ್ದರು, ನಾವು ಕನ್ನಡದಲ್ಲಿ ಮಾತಾಡೋದು. ಅದು ಭಾಷೆ ಬೆಳೆಗೆ ನಮಗೆ ವ್ಯಾಮೋಹ ಕಡಿಮೆ ಆಗಿಯೋ ಅಲ್ಲ, ನಮ್ಮನ್ನು ಬೇರೆಯವರು ಇವು ಅವಿದ್ಯಾವಂತ ಅಂತ ಹೇಳಿಯಾರು ಎನ್ನುವಂತಹ ಕೀಳರಿಮೆಯೋ ತುಳು ಮಾತಾಡ್ತಿರ್ಲಿಲ್ಲ. ಕನ್ನಡವೇ. ನಾವು ಹೊರಗೆ ಹೋದ ತಕ್ಷಣ ಕನ್ನಡದಲ್ಲಿ ಮಾತಾಡೋದು. ತುಳುವನಾದರೂ ಅವನಲ್ಲಿ ಕನ್ನಡದಲ್ಲಿ ಮಾತಾಡೋದು. ಈ ತುಳು ಯಕ್ಷಗಾನ ಬಂದ ಬಳಿಕ ಆ ಭಾಷೆಯ ಮೂಲಕ ಜನರಿಗೆ ಯಕ್ಷಗಾನ ಹತ್ತಿರ ಆಯಿತು. ಉದಾಹರಣೆಗೆ ಈಗ ಕೋಟಿ ಚೆನ್ನ ಇರ್ಬೋದು, ದೇವಪುಂಜ ಪ್ರತಾಪ, ತುಳುನಾಡ ಸಿರಿ ಇಂಥ ಐತಿಹಾಸಿಕ ವ್ಯಕ್ತಿಗಳನ್ನು ತುಳು ಭಾಷೆಯಲ್ಲಿ ನಾವು ತೋರಿಸಿದಾಗ ಆ ವ್ಯಕ್ತಿಗಳ ಹಿನ್ನೆಲೆಯನ್ನು ಜನಸಾಮಾನ್ಯರು ತಿಳಿಯೋದಕ್ಕೆ ಅವಕಾಶ ಆಯಿತು. ಭಾಷೆ ಅವರ ಆಡು ಭಾಷೆ, ಅವಿದ್ಯಾವಂತರು ಅವರಿಗೆಲ್ಲ ಇದು ಭಾರಿ ಹತ್ತಿರ ಆಯಿತು. ತುಳು ಯಕ್ಷಗಾನ ಒಂದು ಕಾಲದಲ್ಲಿ ಮೆರೆಯುವುದಕ್ಕೆ ಕಾರಣ ಅದೇ ಆಗಿರಬಹುದು. ದೇವರ ವಿಚಾರವನ್ನು ಹೇಳಿ ಈಗ ಪ್ರಸ್ತುತ ಕೊರಗಜ್ಜ ಇದೆಲ್ಲ ಎಲ್ಲೋ ಇರಲಿಲ್ಲ, ಇದೆಲ್ಲ ಯಕ್ಷಗಾನವೂ ಇರಲಿಲ್ಲ. ಇತ್ತೀಚೆಗೆ ಅದು ಕೂಡ ಯಕ್ಷಗಾನ ಆಗಿ ಜನಸಾಮಾನ್ಯರಿಗೆ ಅವರೊಂದು ಕಾರಣಿಕವನ್ನು ತೋರಿಸೋದಕ್ಕೆ ಒಂದು ಅವಕಾಶ ಆಯಿತು. ಆ ದೈವಗಳ ಬಗ್ಗೆ ಒಂದು ಅಪಾರವಾದಂಥ ಭಕ್ತಿ ಶ್ರದ್ಧೆ ಹುಟ್ಟೋದಕ್ಕೆ ಯಕ್ಷಗಾನ ಒಂದು ಕಾರಣ ಆಯಿತು. ಹಾಗೆಯೇ ಕನ್ನಡ ಭಾಷೆಯಲ್ಲಿ ಯಕ್ಷಗಾನ ಶುದ್ಧ, ಇವತ್ತು ಶುದ್ಧವಾಗಿ ಒಂದು ಕನ್ನಡ ಮಾತಾಡುವವರಿದ್ದರೆ ಅದು ಯಕ್ಷಗಾನ ಕಲಾವಿದರು, ಅದು ಯಕ್ಷಗಾನ ರಂಗವೇದಿಕೆಯಲ್ಲಿ ಮಾತ್ರ. ಕನ್ನಡ ಉಳಿದದ್ದಿದ್ದರೆ ಅವರಿಂದಾಗಿಂತ ನಾನು ಎದೆ ತಟ್ಟಿ ಹೇಳಿದೆ. ಹಾಗೆಯೇ ಈಗ ಹರಕೆಯ ಆಟ ಅಂತ ಹೇಳಿದರೆ ಸರ್, ಈಗ ಕಟೀಲು ಮೇಳದಿಂದ ಮಾತ್ರ ನಡೆಸಲ್ಪಡುವಂಥದ್ದು ಅಥವಾ ಬೇರೆ ಕಡೆಯಲ್ಲೂ ನಡೆಸ್ತಾರ?
ಅದು ಯಾವಾಗದಿಂದ ಪ್ರಾರಂಭ ಆಯಿತು ಈಗ ಕಟೀಲು ಮೇಳದ ಹರಕೆ ಆಟ ನಡೆಸುವುದು? ನೋಡಿ, ಅದೆಲ್ಲ ಅದು ನಮ್ಮ ನಂಬಿಕೆಗೆ ಬಿಟ್ಟದ್ದು. ಕಟೀಲಿನ ಹಿಂದಿನ ಆಸರಣ್ಣರು, ಕೀರ್ತಿ ಶಿಷ್ಯರು ಗೋಪಾಲಕೃಷ್ಣ ಆಸರಣ್ಣರು, ಅಲ್ಲಿಗೆ ಭಕ್ತರು ಹೋಗಿ ದೇವರ ಪ್ರಸಾದ ಸ್ವೀಕಾರ ಮಾಡುವಾಗ ತಮ್ಮ ಸಮಸ್ಯೆಯನ್ನು ಹೇಳಿಕೊಡ್ತಿದ್ರು. ಒಂದು ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಮಕ್ಕಳಾಗಲಿಲ್ಲ, ಇಲ್ಲದೆ ಏನೋ ಒಂದು ದೊಡ್ಡ ಸಮಸ್ಯೆ ಇದ್ದದ್ದನ್ನು ದೇವಿಯ ಮುಂದೆ ಹೂವಿನ ಪೂಜೆ ಕೊಡುವಾಗ ಪ್ರಾರ್ಥನೆ ಮಾಡುವಾಗ ಹೇಳ್ತಿದ್ರು. ಹೇಳಿದಾಗ ಅವರ ಬಾಯಿಂದ ಅದು ಶ್ರೀದೇವಿಯ ಪ್ರೇರಣೆ ಆಗಿರ್ಬೋದು, ನಿಖಲ ಜ್ಞಾಟಗೊಬ್ಬಲೆ ನಿಖಲ ಸಮಸ್ಯೆ ಪರಿಹಾರ ಆಗೋಣ ಅವರ ಬಾಯಿಂದ ಹೇಳ್ತಿದ್ರು. ಅದು ಜನರಿಗೆ ಪರಿಣಾಮ ಕೊಡ್ತಿತ್ತು. ಮನಸ್ಸಿನ ಒಂದೊಂದು ತೀರ್ಮಾನ, ಆ ಕೆಲಸ ಆದರೆ ನಾನು ಒಂದು ಒಂದು ಆಟ ಆಡಿಸ್ತೇನೆ, ಆ ತೀರ್ಮಾನ ತಗೊಳ್ತಿದ್ರು. ಅದು ಹಾಗೆ ಬೆಳೀತಾ 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 ಹೋಯಿತು. ಅವರು ಎಲ್ರಿಗೂ ಅದನ್ನೇ ಹೇಳ್ತಿದ್ದದ್ದು. ಆ ಕಡೆ ಉಡುಪಿ, ಆ ಕಡೆ ಮಂದಾರ ತೀರ್ಥಕ್ಷೇತ್ರ ಇದೆ, ಅಲ್ಲಿ ಏನಾದರೂ ಪ್ರಸಾದ ತಗೊಳ್ಳೋ ಈ ಸಮಸ್ಯೆ ಹೇಳಿದಾಗ ಅವರು ಬೆಳಕಿನ ಸೇವೆ ಕೊಡ್ತೇನೆ ಅಂತ ಹೇಳಿದೆ. ಬೆಳಕಿನ ಸೇವೆ ಅಂದರೆ ಇದು ಯಕ್ಷಗಾನವನ್ನು ಹೇಳೋದು, ಬೆಳಕಿನ ಸೇವೆ. ನಮ್ಮ ಈ ಕಡೆಯಲ್ಲಿ ಮೊದಲೆಲ್ಲ ನೇಮ ಗೀಲು ಇಂಥದ್ದೆಲ್ಲ ನಡೀತು, ಈಗ ಉಂಟದು. ಆದರೆ ಕಟೀಲಿನಿಂದಾಗಿ ಅದು ಹರಿಕಾಟ ಪ್ರಚಲಿತ ಹೆಚ್ಚು ಬಂದಿರಬಹುದು ಅಂತ ನನ್ನ ಭಾವನೆ. ಈಗ ಪ್ರತಿ ಕ್ಷೇತ್ರ ನಮ್ಮ ಸಸಿಹಿತ್ಲು ಮೇಳ ಅದು ಅದರಲ್ಲಿ ಕೂಡ ಬಯಲಾಟ ಹರಿಕಾಟವೇ ನಡೀತದೆ. ಸಸಿಹಿತ್ಲು ಭಗವತಿ ಕ್ಷೇತ್ರದಿಂದ ನಡೆಸಲ್ಪಡೋದು ಸರ್ ಅದು? ಈಗ ಸಸಿಹಿತ್ಲು ಭಗವತಿ ಕ್ಷೇತ್ರ ಉಂಟಲ್ಲ ಸರ್, ಅಲ್ಲಿಂದ ಅಲ್ಲ, ಕಟೀಲು ಕ್ಷೇತ್ರ ಬೇರೆ, ಭಗವತಿ ಕ್ಷೇತ್ರ ಬೇರೆ. ಅಲ್ಲ, ಸಸಿಹಿತ್ಲು ಮೇಳ ಉಂಟಲ್ಲ, ಅದು ಅಲ್ಲಿ ಭಗವತಿ ಕ್ಷೇತ್ರದಿಂದ ಪ್ರಚಾರ ಇದು ಹೌದು ಮೇಳ ಪ್ರಸ್ತುತಪಡಿಸುವಂತದ್ದ? ಹೌದು, ಸಸಿಹಿತ್ಲು ಅಂದರೆ ಸಸಿಹಿತ್ಲಲ್ಲಿ ಭಗವತಿ ಕ್ಷೇತ್ರ ಇದೆ. ಅದು ಒಂದು ಸಮಾಜ ಬೆಳ್ಚಡ ಮಲಯಾಳಿ ಬಿಲ್ಲವರು ಅಂತ ಅಲ್ಲಿನ ಆರಾಧನಾ ವಿಧಾನ ಎಲ್ಲ ಅಲ್ಲಿದ್ದು, ಅಲ್ಲಿ ಭಾರಿ ಭಕ್ತರು ಬರ್ತಾ ಇದ್ದಾರೆ. ತುಂಬ ಸೇವೆಗಳಾಗ್ತದೆ. ಯಕ್ಷಗಾನ ಕೂಡ ಅಲ್ಲಿನ ಮೇಳ ಮಾಡಿದಾಗ ಅಷ್ಟು ಯಕ್ಷಗಾನ ಆಟ ಸಿಗ್ತಿರ್ಲಿಲ್ಲ. ಈಗೀಗ ಬೇಕಾದಷ್ಟು ಆಟ ಅಂದರೆ ಅಲ್ಲಿ ಕೇಳಿದಾಗ ಆಟ ಸಿಗದಷ್ಟು ಆಟ ಇದೆ. ಹಾಂ, ಯಕ್ಷಗಾನ ಎನ್ನುವುದು ದೇವರಿಗೆ ಅತಿ ಪ್ರಿಯವಾದ ಒಂದು ಸೇವೆ, ಗೆಜ್ಜೆ ಸೇವೆಗೆ ನರ್ತನ ಸೇವೆ ಅಂತ ಹೇಳ್ತೇವೆ ನಾವು. ಭಕ್ತಿ ಭಾವನೆಯಿಂದ ಕೊಡುವಂಥದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಇದೆ. ಒಂದು ಯಕ್ಷಗಾನ ಪ್ರದರ್ಶನ ಆಗಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಇದೆ. ಆದರೆ ಭಕ್ತರು ಮಾಡಿಸ್ತಾರೆ. ಯಾಕೆ ಮಾಡಿಸ್ತಾರೆ? ಅವ್ರು ಗ್ರಹಿಸಿದಂತಹ ಕೆಲಸ ಇಷ್ಟಾರ್ಥ ಸಿದ್ಧಿ ಆದರೆ ಮಾತ್ರ ಅವರು ಮಾಡೋದು, ಸಿದ್ಧಿ ಆಗ್ತದೆ. ಯಕ್ಷಗಾನಕ್ಕೆ ದೇವಿ ಅತಿ ಶೀಘ್ರವಾಗಿ ಒಲಿದು ಬರ್ತಾಳೆ ಎನ್ನುವಂತಹ ಒಂದು ನಂಬಿಕೆ ಜನಸಾಮಾನ್ಯರಲ್ಲಿದೆ. ಹಾಗಾಗಿ ಬಯಲಾಟ. ಎಷ್ಟು ಮೇಳಗಳಿವೆ ಸರ್ ಈಗ ಕಟೀಲು ಕ್ಷೇತ್ರದಲ್ಲಿ? ಕಟೀಲಿನಲ್ಲಿ 6 ಮೇಳ ಇದೆ. 6 ಮೇಳ. ಹಾಗೆ ಮಂದರ್ತಿ ಮೇಳ ಇದೆ ಕಟೀಲ್ನ ಹಾಗೆ, ಬೇರೆ ಬೇರೆ ಒಂದೊಂದು ಮೇಳ ಇದೆ. ಹಾಗೇನೆ ಈಗ ಯಕ್ಷಗಾನ ಗಂಡು ಕಲೆ ಅಂತ ಹೇಳ್ತಾ ಇದ್ರು, ಈಗ ಮಹಿಳೆಯರು ಕೂಡ ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಸರ್. ಅದರ ಒಂದು ಬೆಳವಣಿಗೆ ಹೇಗಿದೆ ಸರ್? ನೀವು ಯಕ್ಷಗಾನ ಗಂಡು ಕಲೆ ಅಂತ ಒಂದು ಕಾಲದಲ್ಲಿ ಪ್ರತೀತಿ ಇತ್ತು. ಅದು ಗಂಡು ಕಲೆ ಅಂದರೆ ಗಂಡಸರೇ ಅದರಲ್ಲಿ ತೊಡಗಿಸಿಕೊಳ್ತಿದ್ರು. ಯಾಕೆ ಗಂಡು ಕಲೆ ಅಂತ ಹೇಳ್ತಾ ಇದ್ರು? ಅದನ್ನು ಗಂಡಸರೇ ತೊಡಗಿಸಿಕೊಂಡ ಕಾರಣದಿಂದ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಮತ್ತೆ ಯಕ್ಷಗಾನ ಅಂದರೆ ಒಂದೇ ಊರಿನಲ್ಲಿ ಒಂದೇ ಸ್ಥಳದಲ್ಲಿ ಆಗುವಂಥದ್ದಲ್ಲ, ಬೇರೆ 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 ಊರಿಗೆ ಹೋಗಬೇಕು. ಹೆಂಗಸರಿಗೆ ಹಾಗೆಲ್ಲ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣಕ್ಕಾಗಿ ಯಕ್ಷಗಾನ ಅಂದರೆ ಗಂಡಸರಿಗೆ ಸಂಬಂಧಪಟ್ಟದ್ದು, ಅವರಿಗೆ ಮೀಸಲಾದಂತ ಇತ್ತು. ಈಗಿನ ಕಾಲದಲ್ಲಿ ಹೆಂಗಸರು ನಾವೇನು ಗಂಡಸರಿಗಿಂತ ಕಡಿಮೆ ಇಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ. ಈಗ ಗಂಡು ಕಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಒಂದು ಗಟ್ಟಿ ಕಲೆ ಅಂತ ಹೇಳ್ಬೋದು. ಯಕ್ಷಗಾನ ಅಂದ್ರೆ ಒಂದು ಗಟ್ಟಿ ಕಲೆ. ಗಂಡು ಕಲೆ ಅಂತ ಹೆಸರು ಬಂದದ್ದು ಆ ಕಾರಣದಿಂದ ಇರ್ಬೋದು, ಗಂಡಸರೇ ತೊಡಗಿಸಿಕೊಂಡ ಕಾರಣಕ್ಕಾಗಿ. ಈಗ ಎಲ್ಲರೂ ಏನು ವ್ಯತ್ಯಾಸ ಇಲ್ಲ, ಗಂಡಸರಿಗಿಂತ ಮಿಗಿಲಾಗಿ ತನ್ನ ಪ್ರತಿಭೆಯನ್ನು ತೋರಿಸುವಂತಹ ಮಹಿಳೆಯರಿದ್ದಾರೆ. ಈಗ ಮೊದಲೆಲ್ಲ ರಾತ್ರಿಯಿಂದ ಬೆಳಗಿನವರೆಗೆ ನಡೀತಾ ಇದ್ದಂತಹ ಯಕ್ಷಗಾನ ಒಂದು ಸಮಯದಲ್ಲಿ ಅದನ್ನು 3 ಗಂಟೆಗೆ ಸೀಮಿತಗೊಳಿಸಿದ್ರು. ಯಾಕೆ ಅಂತಹ ಒಂದು ಈಗ ಟ್ರಾನ್ಸಿಷನ್ ಅಂತಲೇ ಹೇಳ್ಬೋದು, ಅಂತಹ ಬದಲಾವಣೆಗಳಾಗ್ತಾ ಇವೆ? ನೀವು ಈ ಯಕ್ಷಗಾನದಲ್ಲಿ ನಿಜವಾಗಿಯೂ ಅದು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವಂತಹ ಕಲೆ, ಅಂತಹ ಕಲೆಯನ್ನು ಹೀಗೆ ಸೀಮಿತಗೊಳಿಸುವುದು ಎಷ್ಟು ಸರಿ ಸರ್? ನಮಗದು ಬೇಸರ ಇದೆ. ಈ ಯಕ್ಷಗಾನ ಎನ್ನುವುದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವಂಥ ಕಲೆಯೂ ಹೌದು, ಅದರ ಜೊತೆಯಲ್ಲಿ ಇದೊಂದು ಸಾಂಸ್ಕೃತಿಕ ಕಲೆಯೂ ಹೌದು, ಮನೋರಂಜನಾತ್ಮಕವಾದ ಕಲೆಯೂ ಹೌದು. ಪರಿವರ್ತನೆ ಜಗದ ನಿಯಮ ಅಂತ ಒಂದು ಮಾತಿದೆ.
ನಿನ್ನೆ ಇದ್ದ ಹಾಗೆ ಇವತ್ತಿಲ್ಲ, ಇವತ್ತಿನ ಹಾಗೆ ನಾಳೆ ಇರ್ತದೆ ಇಲ್ಲೋ ಗೊತ್ತಿಲ್ಲ, ಹೌದು. ಪರಿವರ್ತನೆ ಆಗ್ತಾ ಇರ್ತದೆ. ಒಂದು ಕಾಲದಲ್ಲಿ ಕೃಷಿ ಜೀವನ ಎಲ್ಲರದ್ದಿತ್ತು. ಆವಾಗ ಅವರಿಗೆ ಬಿಡುವು ಇದ್ದದ್ದು ಸಂಜೆವರೆಗೆ ದುಡಿತಾಗಿ ಸಂಜೆ ಎಲ್ಲ ಮುಗಿಸಿದ ಮೇಲೆ ಮನೋರಂಜನೆಗೆ ಇಲ್ಲಿ ಇದ್ದದ್ದು ಒಂದು ದೈವ ನರ್ತನ ಮತ್ತೊಂದು ಯಕ್ಷಗಾನ, ಎರಡೇ. ಮತ್ತು ಅಪರೂಪದಲ್ಲಿ ಕೆಲವು ಹಳ್ಳಿಯಲ್ಲಿ ನಾಟಕ ಆಗ್ತಾ ಇತ್ತು. ಯಕ್ಷಗಾನ ಅಂದರೆ ದೇವಾದಿ ದೇವತೆಗಳನ್ನೆಲ್ಲ ಅಲ್ಲಿ ನೋಡ್ಲಿಕ್ಕಾಗ್ತದೆ. ರಾಮಾಯಣ ಮಹಾಭಾರತವನ್ನು ಆ ಮೂಲಕ ನೋಡಿ ಅರ್ಥವಿಸಿಕೊಂಡು ಅದನ್ನು ತನ್ನ ಬದುಕಿಗೆ ಅಳವಡಿಸಿಕೊಂಡವರು ಅನೇಕ ಮಂದಿ ಇರಬಹುದು. ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ ಎನ್ನುವಂಥ ಒಂದು ಪ್ರಸಂಗವನ್ನು ನೋಡಿದಾಗ ಹರಿಶ್ಚಂದ್ರ ಚಕ್ರವರ್ತಿಯಾಗಿ ಅವ ಪಡುವಂತಹ ಪಾಡು, ಆಮೇಲೆ ಅವನು ಸ್ಮಶಾನ ಕಾಯುವುದು, ಕೊನೆಗೆ ದೇವರ ಪ್ರತ್ಯಕ್ಷ ಆಗುವುದು, ಇದೆಲ್ಲ ನೋಡಿದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ತನಗೆ ಬಂದ ಕಷ್ಟವನ್ನು ಹರಿಶ್ಚಂದ್ರನಿಗೆ ಹೋಲಿಕೆ ಮಾಡಿಕೊಂಡಾಗ ಇವನು ಹಗುರ ಆಗ್ತಾನೆ. ಅಂಥವನೇ ಅಂಥ ಪರಿಸ್ಥಿತಿ ಬಂದಿದೆ, ನಾನು ಏನು ಇದರಲ್ಲಿ ಮಹಾ ಅಂತ ಸಮಾಧಾನ ಪಟ್ಟುಕೊಳ್ಳುವುದಕ್ಕೆ ಒಂದು ಸಾಧ್ಯತೆ. ಅಂಥ ಕಥಾನಕಗಳು ಅದು ರಾತ್ರಿ ಪೂರ್ತಿ ನಡೀತಿತ್ತು. ಅಂದರೆ ರಾತ್ರಿ ಆರಂಭ ಅಂದರೆ ಬೆಳಗಿನವರೆಗೆ ಸೀಮಿತ. ಅದಕ್ಕೆ ಅಷ್ಟು ಸಮಯಕ್ಕೆ ಒಂದು 8 ಗಂಟೆಗೆ ಯಕ್ಷಗಾನವನ್ನು ಅಳವಡಿಸಿಕೊಂಡಿದ್ದು. ಈಗ ಇದು ಧಾವಂತದ ಸಮಯ, ಯಾರಿಗೂ ಬಿಡುವಿಲ್ಲ. ಅಷ್ಟು ಒತ್ತಡದ ಬದುಕಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಡೀ ರಾತ್ರಿ ಕುಳಿತು ನೋಡುವಷ್ಟು ವ್ಯವಧಾನವಿಲ್ಲ. ಇಂಥ ಅವಿಭಜಿತ ಕುಟುಂಬ ಇತ್ತು. ಒಂದು ಕುಟುಂಬದಲ್ಲಿ 10-25 ಮಂದಿ, ಒಬ್ಬರು ಇಬ್ಬರು ಯಕ್ಷಗಾನಕ್ಕೂ ಮನೆ ಬಿಟ್ಟು ಹೋದ ದೊಡ್ಡ ಸಮಸ್ಯೆ ಆಗ್ತಿದೆ. ಈಗ ಪ್ರತ್ಯೇಕ ಮನೆ, ಆ ಮನೆಯಲ್ಲಿ ಗಂಡ ಹೆಂಡತಿ 1-2 ಮಕ್ಕಳು. ಗಂಡನಿಗೆ ಯಕ್ಷಗಾನ ನೋಡ್ಬೇಕನ್ನೋಂಥ ಆಸಕ್ತಿ ಇದ್ದರೆ ಹೆಂಡತಿ ನಾನು ಬರ್ತೇನೆ, ನನಗೆ ಹೆದರಿಕೆ ಆಗ್ತದೆ ಅಂದರೆ ಅವಳು ಹೊರಡ್ತಾಳೆ. ಅವಳು ಹೋಗ್ಬೇಕಿದ್ರೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು. ಮಕ್ಕಳು 1-2 ಅಲ್ಲಿ ನಾಳೆ ಶಾಲೆ ಹೋಗಬೇಕು. ಇನ್ನು ರಾತ್ರಿ ನಿದ್ದೆ ಬಿಟ್ಟು ಆರೋಗ್ಯ ಹಾಳಾದರೆ ಅದೊಂದು ಸಮಸ್ಯೆ. ಮನೆಗೆ ಬಂದಾಗ ಮನೆಯಲ್ಲಿ ನಾವು ಕೂಡಿಟ್ಟದ್ದು ನಾಳೆಗೆ ಉಂಟ ಇಲ್ವೋ, ರಾತ್ರಿ ಕಳ್ಳರು ಬರ್ತಾರೋ ಅದನ್ನು ದೋಚಿಕೊಂಡು ಹೋಗ್ತಾರೋ ಅದು ಗೊತ್ತಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ರಾತ್ರಿ ಪೂರ್ತಿ ಆಗುವ ಕಾರ್ಯಕ್ರಮವು ತಗೊಂಡು ಒಂದೇ ಕಾರಣ. ಕೆಲವರು ಹೇಳ್ತಾರೆ TV ಮಾಧ್ಯಮ ಎಲ್ಲ ಬಂತು ಹಾಗಾಗಿ ಯಕ್ಷಗಾನ ಇಡೀ ರಾತ್ರಿ ಅಲ್ಲ, ಅದು ಒಂದೇ ಕಾರಣ. ನಾನಾ ಕಾರಣಗಳಿದೆ. ಒಟ್ಟು ಈಗಿನ ಜನರಿಗೆ ಅಲ್ಪಾವಧಿಯಲ್ಲಿ ಏನೋ ಸ್ವಲ್ಪ ಸಿಕ್ಕಿದ ಸಂತೋಷವನ್ನು ಸಮಾಧಾನವನ್ನು ಪಟ್ಟುಕೊಂಡು ಹೋಗ್ತಾರೆ. ಹಾಗಾಗಿ ಈಗಿನ ಕಾಲಕ್ಕೆ ಕಾಲಮಿತಿ ಅನಿವಾರ್ಯ. ಕಲಾವಿದರಿಗೆ ಬೇಸರ ಇದೆ. ನನ್ನ ಒಂದು ಪ್ರತಿಭೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರಕಟಗೊಳಿಸಬೇಕಿದ್ರೆ ನನಗೆ ಅವಕಾಶಗಳು ಬೇಕಾದಷ್ಟು ಬೇಕು. ನಾನು ಮುಕ್ತವಾಗಿ ಇರಬೇಕು, ಅದರಲ್ಲಿ ಮುಕ್ತವಾಗಿ ಮಾತಾಡುವಷ್ಟು ಅವಕಾಶಗಳು ಇರಬೇಕು. ಸಮಯ ಕಡಿತಗೊಳ್ಳಿ. ನಾನು ಭಾವನಾತ್ಮಕವಾಗಿ ಒಂದು ವಿಚಾರವನ್ನು ಪ್ರಸ್ತುತಪಡಿಸುವಾಗ ಅಲ್ಲಿ ಭಾಗವತರು ಸಿಗ್ನಲ್ ಕೊಡ್ತಾರೆ, ಮುಗಿಸಿ ಬರ್ರಿ ಸಮಯ ಇತ್ತು ಅಂತ. ಆವಾಗ ನನ್ನ ಭಾವನೆಗಳು ಧಕ್ಕೆ ಆಗ್ತದೆ, ಆ ಪಾತ್ರ ಸಾಯ್ತದೆ. ಕಾಲಮಿತಿ ಅಷ್ಟು ಒಳ್ಳೇದಲ್ಲ, ಅನಿವಾರ್ಯವಾಗಿ ಈಗ ಒಳ್ಳೇದು ಅಂತ ನಾವು ಒಪ್ಪಿಕೊಳ್ಳಬೇಕು. ಸಮಾಜ ಒಪ್ಪಿಕೊಂಡಿದೆ, ಸ್ವೀಕಾರ ಮಾಡಿದೆ ಅಲ್ವಾ. ಈಗ ಮುಂಚೆ ಎಲ್ಲ ಈಗ ಯಕ್ಷಗಾನ ಕಲಾವಿದರು ಅಂತ ಹೇಳಿದರೆ ಅವಶ್ಯಕತೆಯಿಂದಾಗಿ, ಅವರ ಬದುಕಿಗೆ ಅನಿವಾರ್ಯತೆಯಿಂದಾಗಿ ಅವರು ಈ ಕಲೆಗೆ ಬರ್ತಾ ಇದ್ರು ಅಂತ ಒಂದು ಮಾತಿದೆ ಸರ್. ಇದನ್ನು ನೀವು ಎಷ್ಟು ಇಲ್ಲ, ಹಿಂದಿನ ಕಾಲದಲ್ಲಿ ಅನಿವಾರ್ಯ ಅಂತ ಬಂದವರು ಇರಬಹುದು, ಆಕರ್ಷಿತರಾಗಿ ಬಂದವರು ತುಂಬ ಮಂದಿ. ಹೌದಾ? ಆಟದ ಮೇಳ ಬಂದಾಗ ಅಲ್ಲಿ ಹಗಲಲ್ಲಿ ಡೇರ್ ಹಾಕುವುದು, ಬಟ್ಟೆ ಒಣಗಿಸೋದು, ಇದನ್ನೆಲ್ಲ ನೋಡಿದಾಗ ಆಕರ್ಷಿತರಾಗಿ ಅದನ್ನು ನಾನು ಮಾಡ್ತೇನೆ, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಬಂದವರು ಮತ್ತೆ ಅವರೇ ಕಲಾವಿದರಾಗಿ ರೂಪುಗೊಂಡವರು ಅನೇಕ ಮಂದಿ ಇದ್ದಾರೆ. ನಾವೆಲ್ಲ ಅದಕ್ಕೆ ಆಕರ್ಷಣೆಗೆ ಒಳಪಟ್ಟವರು. ಯಕ್ಷಗಾನದ ವೇಷಭೂಷಣಗಳು, ಅಲ್ಲಿ ಕುಣಿತ, ಚೆಂಡೆ, ಮದ್ದಳೆ, ಅದರ ನಿನಾದವನ್ನೆಲ್ಲ ಕೇಳಿ ಮಾರು ಹೋದವರು. ನಾವು ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ತೊಡಗಿಸಿಕೊಂಡೆವು. ಮತ್ತೆ ಅನಿವಾರ್ಯ ಆಯಿತು. ಈಗ ಬಾಲ್ಯದಲ್ಲಿ ಜವಾಬ್ದಾರಿಗಳು ಇಲ್ಲ ನಮಗೆ. ಮನೆಯಲ್ಲಿ ಯಕ್ಷಗಾನ ಒಳ್ಳೆಯದು ಅಂತ ಹೇಳಿ ಕಲಿಸಿಕೊಟ್ರೆ ಅವು ಅದರಲ್ಲಿ ನಂಬಿಕೊಂಡು ಅದರಲ್ಲಿ ಬೆಳವಣಿಗೆ ಆಗುತ್ತಾ ಕಲಾವಿದರಾದವರು ತುಂಬ ಮಂದಿ ಇದ್ದಾರೆ. ಇಲ್ಲ, ಕೆಲವರು ಅದೇ ಸ್ಥಿತಿಯಲ್ಲಿ ಇದ್ದವರು ಇದ್ದಾರೆ, ಅದು ಮುಂದೆ ಹೋಗೋದಿಲ್ಲ, ಹಿಂದೆ ಬರೋದಿಲ್ಲ ಅಂಥವ್ರು ಇದ್ದಾರೆ. ಈಗಿನ ಕಾಲದಲ್ಲಿ ಇದನ್ನೇ ನಂಬಿಕೊಂಡು ಬದುಕುವ ಕಲಾವಿದರು ಭಾರಿ ಕಡಿಮೆ. ಈಗ ಹೊಸ ತಲೆಮಾರು ಬೇರೆ ಬೇರೆ ವೃತ್ತಿ ಮಾಡ್ತಾರೆ, ಅದರೊಂದು ಇದು ಹವ್ಯಾಸಕ್ಕಾಗಿ. ನಮ್ಮ ಕಾಲದಲ್ಲಿ ಬೇರೆ ವೃತ್ತಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ಯಕ್ಷಗಾನ ಅಂದರೆ ಮನೆ ಬಿಟ್ಟು ಬಂದರೆ ಮತ್ತೆ 6 ತಿಂಗಳಲ್ಲಿ 1 ಸಲವೋ 2 ಸಲ ಮನೆಗೆ ಹೋಗೋದು.
ಆ ಪರಿಸ್ಥಿತಿ ದೂರ ಎಲ್ಲೆಲ್ಲೋ ಊರಿನಲ್ಲಿ ಯಕ್ಷಗಾನ ಮನೆ ಬಿಟ್ಟು ಹೋಗಬೇಕು. ಅದೇ ನಾನು ಹೇಳಿದ್ದು ತ್ಯಾಗ. ಹೊತ್ತಿಗೆ ಸರಿಯಾಗಿ ಊಟ ಇಲ್ಲ, ಬೇಕಾದ ಹಾಗೆ ನಿದ್ದೆ ಇಲ್ಲ, ಆರೋಗ್ಯವನ್ನು ಕೆಡಿಸ್ಕೊಳ್ಬೇಕು. ಹಾಗಾಗಿ ನಮಗೆಲ್ಲ ಆ ಕಾಲದಲ್ಲಿ ಅನಿವಾರ್ಯ, ಈಗ ಅನಿವಾರ್ಯ ಅಲ್ಲ. ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಾನೆ, ಅವ ಏನಾದ್ರೊಂದು ಅವನ ವಾಹನ ಅಲ್ಲಿ ಬಂದಿರ್ತಾನೆ, ಅವನ ಪಾತ್ರ ಆದ ತಕ್ಷಣ ಅವ ಹೋಗ್ತಾನೆ. ಹಾಗಾಗಿ ಯಕ್ಷಗಾನದಲ್ಲಿ ಒಂದು ಯಾವುದು ನಮ್ಮೊಂದು ಸಾಧನೆಯ ಒಂದು ಮಟ್ಟ ಇದೆ, ಅಲ್ಲಿ ತಲುಪುವುದಕ್ಕೆ ಈಗಿನ ಕಲಾವಿದರಿಗೆ ಅಷ್ಟು ಸುಲಭ ಇಲ್ಲ. ಒಂದೆರಡು ಪಾತ್ರವನ್ನು ನಿರ್ವಹಣೆ ಮಾಡಿ ಅವ ಬೇಸಿಗೆಲಿ ಅಂತ ಹೇಳಿಸ್ಕೊಂಡು ಹೋಗ್ಬೋದು. ನಾಳೆ ಭೀಮನಿಗೆ ಸಿದ್ಧನಾಗಿ ಬಂದವನಲ್ಲಿ ನೀನು ರಾಮ ಮಾಡು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವನು ನೋಡಿಯೇ ಇರುವುದಿಲ್ಲ. ಅವನು ಭೀಮನಿಗಾಗಿ ಮಾತ್ರ ತಯಾರಾಗಿ ಬಂದವ, ರಾಮ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕಾಲದಲ್ಲಿ ಹಾಗಲ್ಲ, ರಾಮ ಮಾಡುವ ಭೀಮನು ಮಾಡಬೇಕು, ಭೀಮ ಮಾಡುವವರಿಗೆ ರಾಮನೂ ಮಾಡುವಷ್ಟು ಸಾಮರ್ಥ್ಯ ಇರಬೇಕು, ಅವರು ಕಲಾವಿದರಾಗ್ತಾರೆ. ಹಾಗೇನೆ ಈ ವೃತ್ತಿ ಉಳಿದ ಸಂಘ ಸಂಸ್ಥೆಗಳಂತೆ ಇದು ಒಂದು ನಿಶ್ಚಿತತೆಯ ವೃತ್ತಿ ಅಂತ ಹೇಳೋದಿಲ್ಲ ಸರ್. ಅಂದ್ರೆ ಅನಿಶ್ಚಿತತೆ ತುಂಬಾ ಜಾಸ್ತಿ ಇದರಲ್ಲಿ ಅಂತ ನೀವೇನು ಹೇಳ್ತೀರಿ ಸರ್? ಖಂಡಿತ ಹೌದು, ಭದ್ರತೆ ಇಲ್ಲ. ಈ ಕಲೆಯಲ್ಲಿ ತೊಡಗಿಸಿಕೊಂಡಂತಹ ಕಲಾವಿದರಿಗೆ ಭದ್ರತೆ ಇಲ್ಲ. ಬೇರೆ ಯಾವುದೊಂದು ಸರ್ಕಾರಿ ಉದ್ಯೋಗ ಇದ್ದರೆ ಅವರು ನಿವೃತ್ತ ಆದ ಬಳಿಕ ನಿವೃತ್ತಿ ವೇತನ ಪಿಂಚಣಿ ಎಲ್ಲ ಸಿಗ್ತದೆ. ಇದು ಯಾವುದಿಲ್ಲ. ಎಲ್ಲಿವರೆಗೆ ರಂಗದಲ್ಲಿ ಗೆಜ್ಜೆ ಕಟ್ಟಿ ಬಣ್ಣ ಹಾಕಿ ಕುಣಿತಾನು ಅವತ್ತಿಗೆ ಮಾತ್ರ. ಇದು ಓಟದ ಕುದುರೆ ಹಾಗೆ, ಓಟ ಅದಕ್ಕೆ ಆಗುದಿಲ್ಲ ಅಂತಾದ ಮೇಲೆ ಅದು ಮತ್ತೆ ಮೂಲೆ ಗುಂಪು. ಕಲಾವಿದರು ಹಾಗಿದ್ರೆ ಅಂತಹ ಕಲಾವಿದರಿಗೆ ಏನು ಮುಂದೆ ದಾರಿ ಏನು ಸರ್? ಇಲ್ಲ, ಕಲಾವಿದರಿಗೆ 60 ದಾಟಿದ ಮೇಲೆ ನಿವೃತ್ತಿ ವೇತನ ಅಂತ ಒಂದು ಸರ್ಕಾರ ಕನಿಷ್ಠ ಒಂದು 2,000 ರೂಪಾಯಿಗೆ ಕೊಡ್ತಾ ಉಂಟು ತಿಂಗಳಿಗೆ, ಮಾಸಾಶನ ಅಷ್ಟೇ. ಅದಕ್ಕೆ ಕೆಲವು ನಿಯಮ ನಿಬಂಧನೆಗಳು ಒಳಪಟ್ಟು 2,000 ರೂಪಾಯಿ ಕೊಡ್ತಾ ಇದೆ. ಮತ್ತೆ ಕಲಾವಿದ ಅಂದರೆ ಸಮಾಜದ ಆಸ್ತಿ. ಸಮಾಜ ನೋಡ್ತದೆ, ಒಬ್ಬ ಕಲಾವಿದರಿಗೆ ಸಮಸ್ಯೆ ಆದಾಗ ಸಮಾಜ ಸ್ಪಂದಿಸ್ತದೆ, ಸಂಘ ಸಂಸ್ಥೆಗಳು ಸ್ಪಂದಿಸ್ತದೆ. ಅವ ಸಮಾಜದ ಆಸ್ತಿ ಅಂದರೆ ಅವನನ್ನು ಬೆಳೆಸುವುದು ಸಮಾಜ. ಅವ ಶಿಸ್ತುಬದ್ಧರಾಗಿ ಯಕ್ಷಗಾನ ಕಲೆಗೆ ಅಪಚಾರವಾಗದಂತೆ ಸಭ್ಯ ರೀತಿಯಲ್ಲಿ ಈ ನಾಗರಿಕ ಸಮಾಜದಲ್ಲಿ ಉತ್ತಮ ಆದರ್ಶ ವ್ಯಕ್ತಿಯಾಗಿ ಬದುಕಿದರೆ ಸಮಾಜ ಆತನನ್ನು ಬೆಂಬಲಿಸ್ತದೆ. ಈಗ ಸರ್ ಅರುವ ಕೊರಗಪ್ಪ ಶೆಟ್ಟರು ಈಗ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಹಾಗೆಯೇ ಅದರಲ್ಲಿ ಯಕ್ಷಗಾನ ಕಲಾವಿದರಿಗೋಸ್ಕರ ತುಂಬಾ ಸಮಾಜಕ್ಕೆ ನೆರವಾಗ್ತಾ ಇದ್ದಾರೆ. ಹಾಗೆಯೇ ನಿಮ್ಮಲ್ಲಿ ಅಂತಹ ಏನಾದರೂ ಆಲೋಚನೆಗಳಿವೆಯಾ? ಅದು ನಾವು ಮಾಡೋದಲ್ಲ, ಅರುವ ಕೊರಗಪ್ಪ ಶೆಟ್ಟರು ಯಾರೋ ಅವರ ಫ್ಯಾಮಿಲಿಯವರು ಅದನ್ನು ಅಸ್ತಿತ್ವಕ್ಕೆ ತಂದರು. ನನ್ನದು ಹಾಗೇನು ಉದ್ದೇಶ ಇಲ್ಲ, ನಾನು ಸಾರ್ವಜನಿಕರೊಂದಿಗೆ ಇದ್ದೇನೆ. ಪ್ರತ್ಯೇಕವಾಗಿ ನನಗೆ ಅದರಿಂದ ಅದು ಹೆಸರು ಬರಬೇಕು ಹಾಗೇನೋ ನನ್ನ ಇಲ್ಲ, ಗಮನದಲ್ಲೇ ಇಲ್ಲ. ಈಗ ಉದಾಹರಣೆಗೆ ನಾನು ಪಟ್ಲ ಫೌಂಡೇಶನ್ ಅದರಲ್ಲಿ ಕೂಡ ಸಕ್ರಿಯನಾಗಿದ್ದೇನೆ. ಅದು ಕಲಾವಿದರ ಸೇವೆ ಮಾಡ್ತಾ ಉಂಟು. ಅದರಷ್ಟು ದೊಡ್ಡ ಸಂಸ್ಥೆ ಬೇರೊಂದಿಲ್ಲ ಕಲಾವಿದರ ಪರವಾಗಿ ಕೆಲಸ ಮಾಡುವಂಥದ್ದು. ಅದರಲ್ಲಿ ನಮ್ಮ ಸರಪಾಡಿ ಘಟಕದ ನಾನು ಸಂಚಾಲಕರಾಗಿದ್ದೇನೆ, ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿದ್ದೇನೆ. ಹಾಗಾಗಿ ನನಗೆ ಅಂತ ಆಶಯ ಯಾವುದೂ ಇಲ್ಲ ಅಲ್ವಾ? ಹಾಗೆಯೇ ಮುಂದೆ ಸರ್ಕಾರದಿಂದ ಏನನ್ನು ನಿರೀಕ್ಷಿಸ್ತೀರಿ ನೀವು ಕಲಾವಿದರಿಗೋಸ್ಕರ? ಕಲಾವಿದರಿಗೆ ನಾನು ಈಗಾಗಲೇ ಈಗ ನೀವು ಪಿಂಚಣಿ ಬರೀ 5,000 ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲ, 2,000. ಕಳೆದ ಬಾರಿ ಸುನಿಲ್ ಕುಮಾರ್ ಸಂಸ್ಕೃತಿ ಸಚಿವರಾಗಿದ್ದಾಗ ನಾನು ಒಂದು ಬೇಡಿಕೆ ಮಂಡಿಸಿದ್ದೆ, ಮಾಸಾಶನ ಕನಿಷ್ಠ ಒಂದು 5,000 ಆದರೂ ಬರಬೇಕು. ಅದರೊಂದಿಗೆ ಕಲಾವಿದರ ಆರೋಗ್ಯ ಕ್ಷೇಮ ನಿಧಿ ಅಂತ ಮಾಡಿದರೆ ಉತ್ತಮ. ಇನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಲಾವಿದರಿಗೆ ಉಚಿತವಾದಂತಹ ವೈದ್ಯಕೀಯ ನೆರವು ಸಿಗಬೇಕು ಅಂತ ನನ್ನೊಂದು ಬೇಡಿಕೆ ಇದೆ. ಅದು ಕೊನೆ ಪಕ್ಷ ಅದಾದ್ರೂ ಬೇಕಾಗ್ತದಲ್ಲ ವೈದ್ಯಕೀಯ ಚಿಕಿತ್ಸೆಗೆ. ಹೌದು, ಈಗ ಬರೀ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದು ಏನೇನು ಸಾಕಾಗೋದಿಲ್ಲ. ಆ ಬೇಡಿಕೆ ಸರ್ಕಾರದ ಮುಂದೆ ಮೊದಲಿಗೆ ನಾನೇ ಇಟ್ಟದ್ದು. ಅದು ಅನುಷ್ಠಾನಕ್ಕೆ ಬರಲಿಲ್ಲ, ಬರ್ಬೋದು ಎನ್ನುವಂಥ ನಿರೀಕ್ಷೆಗಳಿದ್ದೇವೆ. ಮತ್ತು ಸರ್ಕಾರ ಅದಕ್ಕಿಂತ ಹೆಚ್ಚು ಇನ್ನು ಕಲಾವಿದರಿಗೆ ವಿಶೇಷವಾಗಿ ನಾನೇನು ಸಾಧನೆ ಮಾಡಿದ್ದೇನೆ ಅಂದರೆ ಕಲಾವಿದರ ಪರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಒಂದು ವಿಭಾಗ ಇದೆ. ಕಲಾವಿದರ ಹೆಸರು ಅದರಲ್ಲಿ ಒಕ್ಕೂಟಗಳಿಲ್ಲ ಅಂತ ಹೇಳೋದು ಅಲ್ಲ. ಅಸಂಘಟಿತ ವಲಯ ಅಂದರೆ ಸಂಘಟನಾತ್ಮಕವಾಗಿ ಇಲ್ಲದು. ಕಂಪನಿ ಆದರೆ ಅದರಲ್ಲಿ ಅವರು ಸಂಘಟಿತರಾಗಿ ಆ ಕಂಪನಿಯ ನೌಕರರಾಗಿರ್ತಾರೆ. ಅಸಂಘಟಿತರಾಗಿ ಬೇರೆ ಬೇರೆ ಕೆಲಸ ಮಾಡುವವರಿದ್ದಾರೆ. ಅವ್ರು ಯಾವುದೇ ಸಂಸ್ಥೆಯಲ್ಲಿಲ್ಲ, ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿದ್ದಾರೆ. ಆ ಪ್ರವರ್ಗಕ್ಕೆ ಸೇರಿಸಬೇಕೆನ್ನುವಂತಹ ನನ್ನ ಒಂದು ಪ್ರಯತ್ನದ ಫಲವಾಗಿ
ಕಲಾವಿದರನ್ನು ಕೂಡ ಅಸಂಘಟಿತ ವಲಯದ ಕಾರ್ಮಿಕರ ಪಟ್ಟಿಗೆ ಕಲಾವಿದರ ಸೇರ್ಪಡೆ ಸನ್ಮಾನ್ಯ ನಮ್ಮ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಮೂಲಕ ಕಲಾವಿದರ ಈ ಜಿಲ್ಲೆಯೇ ಆರಂಭ ಮಾಡಿದ್ದು. ಅದೀಗ ಎಲ್ಲ ಕಡೆಯಲ್ಲೂ ಕಲಾವಿದರಿಗೆ ಪೂರಕವಾಗಿ ಅಸಂಘಟಿತ ವಲಯದ ಕಾರ್ಮಿಕರಾಗಿ ನೋಂದಣಿ ಆಗಿದೆ. ಇನ್ನು ಸರ್ಕಾರದಿಂದ ಕೇಂದ್ರ ಸರ್ಕಾರ ಏನಾದರೂ ಕಲಾವಿದರಿಗೆ ಸಂಬಂಧಪಟ್ಟ ಸಹಕಾರವು ಸಹಾಯಧನವು ಏನಾದರೂ ವಿಶೇಷವಾದಂಥ ಸೌಲಭ್ಯಗಳಿದ್ದರೆ ಆ ಮೂಲಕ ಕಲಾವಿದರು ಬರ್ತದೆ. ಈ ತನಕ ಕಲಾವಿದರಿಗೆ ಒಂದು ಗುರುತು ಪತ್ರ ಅಂತ ಇರಲಿಲ್ಲ. ನಾನು ಈಗ ಸಾಧಾರಣ ಒಂದು 48 ವರ್ಷಗಳಿಂದ ಯಕ್ಷಗಾನ ಕಲಾವಿದರಾಗಿದ್ದೇನೆ. ನಾನೊಬ್ಬ ಕಲಾವಿದ ಎನ್ನುವುದಕ್ಕೆ ಒಂದು ಐಡೆಂಟಿಟಿ ಇಲ್ಲ ನನ್ನಲ್ಲಿ, ಒಂದು ಗುರುತು ಚೀಟಿ ಇರಲಿಲ್ಲ. ಅದನ್ನು ಕಳೆದ ಬಾರಿ ನಳಿನ್ ಕುಮಾರ್ ಮೂಲಕ ಅಸಂಘಟಿತ ವಲಯ ಕಾರ್ಮಿಕರ ಇದಕ್ಕೆ ಸೇರ್ಪಡೆ ಆಗುವುದರ ಮೂಲಕ ಕಲಾವಿದರೊಂದು ಗುರುತು ಚೀಟಿ, ಸರ್ಕಾರದ ಮುದ್ರೆ ಇರುವಂಥ ಗುರುತು ಚೀಟಿ ಈಗ ಎಲ್ಲ ಕಲಾವಿದರಿಗೆ ಸಿಗುವಂಥ ಮಾಡಿದಂಥ ಒಂದು ಸಾರ್ಥಕತೆ ನನ್ನಲ್ಲಿದೆ. ಹೌದಾ? ಹಾಗೆಯೇ ಸುಮಾರು 40 ವರ್ಷಗಳ ನಿಮ್ಮ ವೃತ್ತಿ ಜೀವನ, 48 ವರ್ಷಗಳ ಇಲ್ಲಿ ಸುದೀರ್ಘವಾದಂಥ ವೃತ್ತಿ ಜೀವನದಲ್ಲಿ ನಿಮ್ಮ ಕುಟುಂಬದ ಪಾತ್ರ ಹೇಗಿದೆ ಸರ್? ನಿಮ್ಮ ಧರ್ಮಪತ್ನಿ ಆಗಿರ್ಬೋದು, ನಿಮ್ಮ ಮಕ್ಕಳ ಪಾತ್ರ ಹೇಗಿದೆ ಸರ್? ನೋಡಿ, ನಾವು ಮನೆ ಬಿಟ್ಟು ಬೆಳಿಗ್ಗೆ ಹೊರಟ್ರೆ ರಾತ್ರಿ ಎಷ್ಟು ಹೊತ್ತಾಗ್ತದೆ ಗೊತ್ತಿಲ್ಲ. ಅಪರೂಪದಲ್ಲಿ ಒಮ್ಮೊಮ್ಮೆ ಮಾತ್ರ ಮನೆಯಲ್ಲೇ ಇರೋದು. ಕೃಷಿ ಕಾರ್ಯ ಇದೆ, ಕೃಷಿ ಚಟುವಟಿಕೆ ನನ್ನದಿದೆ. ಅದನ್ನು ಮಾರ್ಗದರ್ಶನ ಮಾಡಿ ಬರ್ತೇನೆ ಮನೆಯಲ್ಲಿ. ನನ್ನ ಮಡದಿ ಅದನ್ನು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದಾಳೆ. ಹಾಗಾಗಿ ಮನೆ ಕಡೆಗೆ ನಾನು ಹೆಚ್ಚಿನ ಗಮನ ಕೊಡುವಂಥ ಅವಶ್ಯಕತೆ ಇಲ್ಲ. ಇದೇನು ದೊಡ್ಡ ಉದ್ಯಮ ಅಲ್ಲ. ಕೆಲಸದವರು ಯಾರಾದ್ರು ಬಂದು ಏನು ಕೆಲಸ ಇದೆ, ಅದು ಅಡಿಕೆ ತೋಟ ಇರುವಂಥದ್ದು, ನನ್ನದು ಅಡಿಕೆ ತೋಟ. ನೋಡುವವರು ಕೆಲಸ ಮಾಡೋರು ಇದ್ದಾರೆ, ಅವ್ರಿಗೊಂದು ಮಾರ್ಗದರ್ಶನ ನಾನು ಇದ್ರೆ ನಾನೇ ಹೇಳಿಕೊಡ್ತೇನೆ, ಹೀಗೆ ಮಾಡಬೇಕು, ಇದನ್ನು ಮಾಡಿ ಅಂತ. ಅದಾಗ್ತದೆ, ಆಗ್ತಾ ಹೋಗ್ತಾ ಇರ್ತದೆ. ಅದರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. 2 ಮಕ್ಕಳು, ಒಬ್ಬ ಗಂಡು ಮಗ ಮತ್ತೊಬ್ಬಳು ಹೆಣ್ಣು ಮಗಳು, ಇಬ್ಬರಿಗೂ ಮದುವೆ ಆಗಿದೆ. ಒಂದು ಮೊಮ್ಮಗುವಿನ ಅಜ್ಜನಾಗಿದ್ದೇನೆ ನಾನು. ಹಾಗೆ ಮಗನಿಗೆ ಅಥವಾ ಮಕ್ಕಳಿಗೆ ನಿಮ್ಮ ಯಕ್ಷಗಾನದ ಅಭಿರುಚಿ ಹತ್ತಿದೆಯಾ ಸರ್? ಅವರಿಗೆ ಏನಾದರೂ ಆಸಕ್ತಿ ಇದೆಯಾ? ಖಂಡಿತ ಇಲ್ಲ, ಇಬ್ಬರಿಗೂ ಇಲ್ಲ. ಇಬ್ಬರಿಗೂ ನೋಡ್ತಾರೆ ಅಪರೂಪದಲ್ಲಿ. ಮಗ ಒಬ್ಬ ಅಪರೂಪಕ್ಕೆ ಒಮ್ಮೆ ಎಲ್ಲಾದರೂ ಯಾರಾದರೂ ಅವನ ಆತ್ಮೀಯರು ನೋಡು ಮನೆಗೆ ಹೋಗುವಂತ ಒತ್ತಾಯ ಹಾಕಿದ್ರೆ ಅವನು ಬರ್ತಾನೆ. ಇದರಲ್ಲಿ ತೊಡಗಿಸ್ಕೊಳ್ಳುವಂಥ ಆಸಕ್ತಿ ಅವನಿಗಿಲ್ಲ. ಅಂದ ಹಾಗೆ ಅವನು ಕೂಡ ಒಂದು ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವ ಉಂಟು. ಅವ ಸೀರಿಯಲ್ನಲ್ಲೆಲ್ಲ ಭಾಗವಹಿಸಿದ್ದ, ಎಡಿಟಿಂಗ್, ಡೈರೆಕ್ಷನ್ ಇದೆಲ್ಲ ಅಭ್ಯಾಸ ಮಾಡಿದ್ದಾನೆ. 1 ವರ್ಷ ಅವ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಮತ್ತು TV ಚಾನೆಲ್ನಲ್ಲಿ ಆ್ಯಂಕರ್ ಆಗಿ ಕೂಡ ಕೆಲಸ ಮಾಡಿದಂಥ ಅನುಭವ ಇದೆ. ಇದು ಯಕ್ಷಗಾನದತ್ತ ಹೆಚ್ಚು ಅವನ ಆಸಕ್ತಿ ಇಲ್ಲ. ಸರ್, ನಿಮ್ಮ ವೃತ್ತಿ ಪ್ರವೃತ್ತಿ ಹಾಗೆಯೇ ನಿಮ್ಮ ಸಂಸಾರದ ಬದುಕಿನ ನಿಮ್ಮ ಚಿತ್ರಣವನ್ನು ನಮಗೆ ದಿವ್ಯ ದಿಶಾಕ್ಕೆ ನೀಡಿದ್ದಕ್ಕೋಸ್ಕರ ನಿಮಗೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ನಿಮ್ಮ ಈ ಸಮಾಜ ಸೇವೆ ಹಾಗೆಯೇ ನಿಮ್ಮ ಯಕ್ಷಗಾನದ ಪ್ರೀತಿ ಹೀಗೆ ಮುಂದುವರಿಯುವಂಥ ದೇವರಲ್ಲಿ ಹಾರೈಸುತ್ತಾ ನಿಮಗೆ ಅತ್ಯಂತ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಕೂಡ ಒಬ್ಬ ಕಲಾವಿದನನ್ನು ವೀಕ್ಷಕರಿಗೆ ಪರಿಚಯ ಮಾಡುತ್ತಾ ನನ್ನ ವೃತ್ತಿ ಬದುಕು, ನನ್ನ ನಿಜ ಬದುಕು ಏನೆನ್ನುವುದನ್ನು ನೀವು ನನ್ನಿಂದ ಹೇಳಿಸಿದ್ದೀರಿ. ಅದನ್ನು ವೀಕ್ಷಣೆ ಮಾಡುವಂತಹ ಸಕಲರಿಗೂ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಈ ಒಂದು ಯೋಜನೆ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸ್ತಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.